जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचीपरिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ಇಲ್ಲಿಯವರೆಗಿನ ಪಾಠದಲ್ಲಿ ನಾವು ಗೋಪಿಯರೆಲ್ಲ ಕೃಷ್ಣನನ್ನ ಹುಡುಕಿಕೊಂಡು ಎಲ್ಲ ಕಡೆಯಲ್ಲಿ ಸಂಚಾರ ಮಾಡ್ತಾ ಇದ್ದಂಥವರು ಈಗ ಸಮೀಪದಲ್ಲಿಯೇ ಯಮುನಾ ನದಿಯ ತೀರಕ್ಕೆ ಮರಳ ದಿಣ್ಣೆಯ ಮೇಲೆ ಬಂದು ಹಾಡ್ತಾ ಕೃಷ್ಣನನ್ನ ಸ್ತೋತ್ರ ಮಾಡಿ, ಕೃಷ್ಣ ನೀನು ನಮ್ಮ ಬಳಿಯಲ್ಲಿ ಬಾ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಲ್ಲಿ ಗೋಪಿಯರು ಮಾಡಿದಂತಹ ಸ್ತೋತ್ರ ಏನಿದೆಯೋ ಅದನ್ನು ಗೋಪಿಗೀತ ಅಂತ ಕರೀತಾರೆ. ಆ ಗೋಪಿಗೀತವನ್ನ ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ತುಂಬಾ ಸೊಗಸಾದಂತಹ ಲಾಲಿತ್ಯ ಇದೆ ಶ್ಲೋಕಗಳಲ್ಲಿ. ನನಗ ಆ ಲಾಲಿತ್ಯ ಬರೋದಿಲ್ಲ ಹೇಳುವ ಸಂದರ್ಭದಲ್ಲಿ. ತಾವೆಲ್ಲ ಈ ಶ್ಲೋಕಗಳನ್ನ ಕೇಳಿರ್ತೀರಿ. ಗೋಪಿಗೀತ ಅಂತ ಯೂಟ್ಯೂಬ್ ಅಲ್ಲಿ ಹಾಕಿದ್ರಿ ಅಂತಂದ್ರೆ ಇದು ತುಂಬಾ ಚೆನ್ನಾಗಿ ಹಾಡ್ತಾರೆ. ಆ ತರದ ಇದರ ಶ್ಲೋಕಗಳೆಲ್ಲ ನಿಮಗೆ ಸಿಗತ್ತೆ. 16-18 ಶ್ಲೋಕಗಳ ಒಂದು ಚಿಕ್ಕದಾದ ಅಧ್ಯಾಯ. ಇಲ್ಲೆಲ್ಲ ಗೋಪಿಯರು ಕೃಷ್ಣ ತಮಗೋಸ್ಕರ ಬರಬೇಕು ಅಂತ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡುವಂತಹ ಒಂದು ಸಂದರ್ಭ ಇದು. ಜಯತಿ ತೇಧಿಕಂ ಜನ್ಮನಾವ್ರಜಃ ಶ್ರಯತ ಇಂದಿರಾ ಸಾಧು ತತ್ರ ಹಿ. ಈ ರೀತಿಯಾದಂತಹ ಶ್ಲೋಕಗಳು ಇಡೀ ಅಧ್ಯಾಯದಲ್ಲಿ ಬರುತ್ತೆ. ಇದರಲ್ಲಿ ಇದು ಒಂದು ಅಪೂರ್ವವಾದ ಛಂದಸ್ಸಿದು. ಈ ಯಾವ ಛಂದಸ್ಸು ಅಂತ ವೃತ್ತಶಾಸ್ತ್ರದಲ್ಲಿಯೇ ಇಲ್ಲ. ಅಂತಂದ್ರೆ ಛಂದಸ್ಸುಗಳನ್ನು ನಿರೂಪಣೆ ಮಾಡುವಂತಹ ಶಾಸ್ತ್ರದಲ್ಲೂ ಕೂಡ ಈ ವೃತ್ತದ ಹೆಸರು ಏನು ಅಂತ ಸ್ಪಷ್ಟವಾಗಿ ಇರೋದಿಲ್ಲ. ಇಲ್ಲ, ಆದ್ರೆ ಇಲ್ಲಿ ಎಲ್ಲ ಕಡೆಯಲ್ಲಿ ದ್ವಿತೀಯಾನುಪ್ರಾಸ ಇದೆ. ದ್ವಿತೀಯಾನುಪ್ರಾಸ ಅಂತಂದ್ರೆ ನಾವು ಕನ್ನಡದ ಪದ್ಯಗಳನ್ನ ನೋಡಿದರೆ ಯಾವುದೇ ಒಂದು ಪದ್ಯದ ಪ್ರಾರಂಭದ ಲೈನ್ ಏನಿರುತ್ತೋ ಅದರ ಎರಡನೇ ಲೈನ್ ಅಲ್ಲಿ ಒಂದೇ ಅಕ್ಷರ ಇರುತ್ತೆ. ನೀವು ಹರಿಕಥಾಮೃತ ಸಾರವನ್ನ ಯಾವುದೇ ಗ್ರಂಥಗಳನ್ನ ಗಮನಿಸಿದರೂ ಆ ಪದ್ಯದ ಪ್ರಾರಂಭದ ಪಂಕ್ತಿ ಏನಿದೆಯೋ ಆ ಪಂಕ್ತಿಯಲ್ಲಿರುವಂತಹ ಎರಡನೇ ಅಕ್ಷರಗಳು ಸಮಾನವಾಗಿರುತ್ತೆ. ಇಲ್ಲಿಯೂ ನೋಡಿ, ಜಯತಿ ತೇಧಿಕಂ ಜನ್ಮನಾವ್ರಜಃ ಶ್ರಯತ ಇಂದಿರಾ ಸಾಧು ತತ್ರ ಹಿ. ಜಯತಿ, ಶ್ರಯತ, ದಯಿತ, ತ್ವಯಿ ಎಲ್ಲ ಕಡೆಯಲ್ಲೂ ಯಕಾರ ಇದೆ. ಕಾಮನ್ ಆಗಿ ಯಕಾರ ಇದೆ. ದ್ವಿತೀಯಾನುಪ್ರಾಸ ಇದೆ. ಇದರಲ್ಲಿ ಯಾವ ಛಂದಸ್ಸಿನಲ್ಲಿದೆ ಅಂತ ಹೇಳಿಕ್ ಆಗೋದಿಲ್ಲ, ಹೇಳಿಲ್ಲ. ಯಾಕೆ ಅಂತಂದ್ ಹೇಳಿದ್ರೆ
ಇದು ಅವರ ಭಾವನೆಯನ್ನ ವ್ಯಕ್ತ ಮಾಡುವ ಹಾಗಿದೆ ಅಂತ ವ್ಯಾಖ್ಯಾನಗಳಲ್ಲಿ ಕೊಡ್ತಾರೆ. ಏನು, ನಾವು ಹೇಗೆ ಅಂತ ಕೃಷ್ಣನನ್ನು ಒಲಿಸಿಕೊಳ್ಳೋದು? ಲೋಕದಲ್ಲಿರುವಂತಹ ಪುರುಷರನ್ನ ಒಲಿಸಿಕೊಳ್ಬೇಕು ಅಂತಂದ್ರೆ ಒಂದು ಯೌವನ ಇರಬೇಕು, ರೂಪ ಲಾವಣ್ಯಗಳಿರಬೇಕು, ಮತ್ತು ಸಂಪತ್ತಿರಬೇಕು, ಉತ್ತಮ ಕುಲದಲ್ಲಿ ಹುಟ್ಟಿರಬೇಕು, ಒಳ್ಳೆ ನಯ ವಿನಯವಾದಂತಹ ವರ್ತನೆಗಳೆಲ್ಲ ಇರಬೇಕು. ಇದರಲ್ಲಿ ಯಾವುದು ಒಂದಿತ್ತು ಅಂತಂತ ಹೇಳಿದ್ರು ಕೂಡ ಪುರುಷರನ್ನ ವಶೀಕರಣ ಮಾಡಿಕೊಳ್ಳಬಹುದು. ನಮ್ಮಲ್ಲಿ ಎಲ್ಲವೂ ಇದೆ, ಎಲ್ಲ ಇದ್ರೂ ಕೂಡ ಕೃಷ್ಣನನ್ನ ವಶ ಮಾಡಿಕೊಳ್ಳೋದು ಹೋಗ್ಲಿ, ನಮ್ಮ ಹತೋಟಿಗೆ ತಂದುಕೊಳ್ಳೋದು ದೂರದ ಮಾತಾಯ್ತು. ಕೃಷ್ಣನನ್ನ ನೋಡ್ಬೇಕು ಅಂತ ಬಯಸುವ ನಮಗೆ ಕೃಷ್ಣನನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ. ಛೇ, ನಮ್ಮ ಈ ಹಣೆ ಬರಹಕ್ಕೆ ಧಿಕ್ಕಾರವಿರ್ಲಿ, ನಮ್ಮ ಈ ಸ್ತ್ರೀತ್ವಕ್ಕೆ ಧಿಕ್ಕಾರ ಇರ್ಲಿ ಅಂತ ಅವರು ಮಾನಸಿಕವಾಗಿ ಕುಂದಿ ಕೃಷ್ಣನನ್ನ ಒಲಿಸಿಕೊಳ್ಳಲಾಗದೇನೆ ವ್ಯಥೆಗೊಂಡಂತಹ ಸಂದರ್ಭವನ್ನ ಚಿತ್ರಣ ಮಾಡ್ಲಿಕ್ಕೆ ಯಾವುದೇ ದಾರಿಯನ್ನ ಕಾಣಲಾಗದೇನೆ ಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ದಾರಿ ಕಾಣದೆ ಕೃಷ್ಣನನ್ನ ಸ್ತೋತ್ರ ಮಾಡುವಾಗ ಹಾಗಾದ್ರೆ ಕೃಷ್ಣನನ್ನ ಒಲಿಸಿಕೊಳ್ಳುವ ರೀತಿ ನಮಗ್ ಗೊತ್ತಿಲ್ಲ ಅನ್ನುವ ಅಭಿಪ್ರಾಯವನ್ನು ಸೂಚನೆ ಮಾಡ್ಲಿಕ್ಕೆ ಇಲ್ಲಿ ಒಂದು ಹೊಸದಾದಂತಹ ಛಂದಸ್ಸಿನಲ್ಲಿ ಹೇಳ್ತಾ ಇದ್ದಾರೆ. ಈ ಛಂದಸ್ಸಿಗೆ ಹೆಸರಿಲ್ಲ, ಈ ವೃತ್ತದ ಹೆಸರು ಛಂದಶಾಸ್ತ್ರದಲ್ಲಿ ಬರೋದಿಲ್ಲ. ಕೃಷ್ಣನ ಮಹಿಮೆಯನ್ನ ತಿಳಿಲಿಕ್ಕೆ ಆಗೋದಿಲ್ಲ. ಕೃಷ್ಣನನ್ನ ವಶ ಮಾಡಿಕೊಳ್ಳೋದು ನಮಗೆ ಗೊತ್ತಿರುವಂತಹ ಯಾವ ರೀತಿಯಿಂದಲೂ ಸಾಧ್ಯ ಇಲ್ಲ ಅನ್ನೋದನ್ನ ಸೂಚನೆ ಮಾಡ್ಲಿಕ್ಕೋಸ್ಕರವೋ ಎಂಬಂತೆ ಈ ಅದ್ಭುತವಾದಂತಹ ವೃತ್ತದಲ್ಲಿ ಭಾಗವತವನ್ನ ರಚನೆ ಮಾಡಿದ್ದಾರೆ ವೇದವ್ಯಾಸರು. ದಯಿತ ದೃಶ್ಯತಾಂ ತಾಂ ದಿದೃಕ್ಷತಾಂ ತ್ವಯಿ ಗತಾ ಸವಃ ತ್ವಾವಿಚಿನ್ವತೆ. ಅವರೆಲ್ಲ ಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಕೃಷ್ಣ, ನೀ ಗೋಕುಲದಲ್ಲಿ ಹುಟ್ಟಿದ್ದಿ, ನೀ ಗೋಕುಲದಲ್ಲಿ ಹುಟ್ಟಿದ್ದಿ, ಅದರಿಂದಾಗಿ ಈ ಗೋಕುಲ ಪರಮ ಪವಿತ್ರ ಅಂತ ಕರೆಸಿಕೊಳ್ತಾ ಇದೆ. ಜಗತ್ತಿನಲ್ಲಿರುವ ಎಲ್ಲ ಸ್ಥಳಗಳಿಗಿಂತ ಅತ್ಯಂತ ಪವಿತ್ರ ಅಂತ ಕರೆಸಿಕೊಳ್ತಾ ಇದೆ. ಲಕ್ಷ್ಮೀದೇವಿ, ನಮಸ್ತೆ ಗುರುಗಳೇ, ಒಮ್ಮೆ ಆ ಶ್ಲೋಕದ ನಂಬರ್ ಹೇಳಿ ಗುರುಗಳೇ. ಇದು ದಶಮ ಸ್ಕಂದದ 29ನೇ ಅಧ್ಯಾಯದ ಮೊದಲನೇ ಶ್ಲೋಕ. ಸರಿ ಗುರುಗಳೇ, ನಮಸ್ತೆ. ನಮಸ್ಕಾರ. 10ನೇ ಸ್ಕಂದದ 29ನೇ ಅಧ್ಯಾಯದ ಮೊದಲನೇ ಶ್ಲೋಕ. ಅದು ಮತ್ತೊಂದು ಪುಸ್ತಕದಲ್ಲಿ 31ನೇ ಅಧ್ಯಾಯ ಇರಬಹುದು, ಆದ್ರೆ ಈ ಭಾಗವತಾಶ್ರಮದಲ್ಲಿ ಪ್ರಿಂಟ್ ಆದಂತಹ ಪುಸ್ತಕದಲ್ಲಂತೂ 29ನೇ ಅಧ್ಯಾಯ. ಅದು 29ನೇ ಅಧ್ಯಾಯ ರಾಸಲೀಲೆ ಪ್ರಾರಂಭ ಅಂತ ಇದೆಯಲ್ಲ ಗುರುಗಳೇ? ಅಲ್ಲ, ಶೇಷಾದ್ರಿಜಿ ಇದರಲ್ಲಿ 31ನೇದ್ದು ನೋಡಿ, ಗೋಪಿಕಾ. ಹಾಗಾದ್ರೆ ತಮ್ಮದ್ರಲ್ಲಿ 31ನೇದ್ದು ಇರುತ್ತೆ. ಆಯ್ತು. ಸರಿ ಗುರುಗಳೇ, ಸರಿ ಗುರು. ಹೀಗೆ ಪರಮಾತ್ಮ ಗೋಕುಲದಲ್ಲಿ ವಾಸ ಮಾಡಿರೋದ್ರಿಂದಾಗಿ ಈ ಕ್ಷೇತ್ರ ಜಗತ್ತಿನಲ್ಲಿರುವಂತಹ ಎಲ್ಲ ಕ್ಷೇತ್ರಗಳಿಗಿಂತ ಮಿಗಿಲು ಅಂತ ಕರೆಸಿಕೊಂಡಿತು. ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಅತ್ಯಂತ ಚಂಚಲವಾದದ್ದು ಯಾವುದು ಅಂತಂದು ಹೇಳಿದ್ರೆ ಒಂದು ಮನಸ್ಸು ಮತ್ತಿನ್ನೊಂದು ಲಕ್ಷ್ಮಿ. ಎರಡು ತಾನಿದ್ದ ಕಡೆಯಲ್ಲಿ ಸ್ಥಿರವಾಗಿ ನಿಲ್ಲೋದಿಲ್ಲ, ನಿರಂತರವಾಗಿ ಚಂಚಲವಾಗ್ತಾ ಇರತ್ತೆ. ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಬೈದಾಡ್ತಾ ಇರತ್ತೆ, ಒಬ್ಬರ ಬಳಿಯಲ್ಲಿ ಸ್ಥಿರವಾಗಿ ನಿಲ್ಲೋದಿಲ್ಲ. ಆದ್ರೆ ನೀನಿಲ್ಲಿದ್ದಿ ಅನ್ನುವ ಕಾರಣದಿಂದ ನೀನಿದ್ದಲ್ಲಿ ಇದ್ದೇ ಇರುವಂತಹ ಲಕ್ಷ್ಮೀದೇವಿಯು ಕೂಡ ಗೋಕುಲದಲ್ಲಿ ಸ್ಥಿರವಾಗಿ ವಾಸ ಮಾಡ್ತಾ ಇದ್ದಾಳೆ. ಶ್ರಯತ ಇಂದಿರಾ ಸಾಧು ತತ್ರಹಿ, ನೀನ್ ಈ ಗೋಕುಲಕ್ಕೆ ಬಂದಿದ್ದಿ ಅಂತ ಲಕ್ಷ್ಮೀದೇವಿಯು ಕೂಡ ಇಲ್ಲಿ ಸನ್ನಿಹಿತಳಾಗಿ ಬಿಟ್ಟಿದ್ದಾಳೆ. ಅದಕ್ಕೆ ದಾಸರೆಲ್ಲ ಬೇರೆ ಸಂದರ್ಭದಲ್ಲಿ ಬೇರೆ ಅಂಶವನ್ನು ತಿಳಿಸ್ಲಿಕ್ಕೋಸ್ಕರ ಈ ದೃಷ್ಟಾಂತವನ್ನು ಕೊಡ್ತಾರೆ. ಆದ್ರೆ ಗಂಡ ಎಲ್ಲಿರ್ತಾನೋ ಅಲ್ಲಿ ಹೆಂಡತಿ ಇದ್ದೇ ಇರ್ತಾಳೆ. ಪರಮ ಈ ಗೋವು ಇದ್ದಲ್ಲಿ ಕರು ತನ್ನಷ್ಟಕ್ಕೆ ತಾನೇ ಬಂದು ಬಿಡುತ್ತೆ. ಗೋವನ್ನ, ಹಸುವನ್ನ ಮುಂದಗಡೆಯಲ್ಲಿ ಎಳೆದುಕೊಂಡು ಹೋಗ್ತಾ ಇದ್ರೆ ಕರುವನ್ನ ಪ್ರತ್ಯೇಕವಾಗಿ ಹಿಡಿದುಕೊಂಡು ಬರಬೇಕಾಗಿಲ್ಲ. ತಾಯಿಯ ಹೆಜ್ಜೆ ಗುರುತುಗಳನ್ನ, ತಾಯಿಯ ಜಾಡನ್ನು ಹಿಡಿದುಕೊಂಡು ಮರಿಗಳು ಕೂಡ ಬಂದು ಬಿಡುತ್ತೆ, ಕರುಗಳು ಕೂಡ ಬಂದು ಬಿಡುತ್ತೆ.
ಅದರಂತೆ ಲಕ್ಷ್ಮೀದೇವಿಯು ಕೂಡ ನಿನ್ನನ್ನ ಅಗಲಿ ಕ್ಷಣಕಾಲದಲ್ಲಿಯೂ ಇರದೇ ಇರುವಂತಹ ಅವಳು ಇಲ್ಲಿ ಚೆನ್ನಾಗಿ ವಾಸ ಮಾಡ್ತಾ ಇದ್ದಾಳೆ. ಈ ಸ್ಥಳವನ್ನು ಬಿಟ್ಟು ಕ್ಷಣಕಾಲದಲ್ಲೂ ಕೂಡ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ. ಅಂತಹ ದಯಿತ ಪ್ರೀತಿ ಪಾತ್ರನಾದಂತಹ ಕೃಷ್ಣನೇ ತ್ವಾಂ ದಿದೃಕ್ಷತಾಂ ದೃಶ್ಯತಾಂ, ನಿನ್ನ ನೋಡ್ಬೇಕು ಅಂತ ಹಪಹಪಿತನದಿಂದಾಗಿ ಬಹಳ ಕಾಲದಿಂದಾಗಿ ವ್ಯಥೆಗೊಂಡು ನಿನ್ನ ಆಗಮನಕ್ಕೋಸ್ಕರ ಅಂತ ಕಾಯ್ತಾ ಇದ್ದೇವೆ ಕೃಷ್ಣ. ನನ್ನ ಪ್ರಾಣವನ್ನೇ ಕೊಟ್ಟು ಬಿಡ್ತೇನೆ ಬೇಕಾದ್ರೆ ನಿನಗೆ. ನಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಮಧ್ಯರಾತ್ರಿಯ ಸಂದರ್ಭದಲ್ಲಿ ನಿನಗೋಸ್ಕರ ಕಾಡಿನಲ್ಲೆಲ್ಲ ಅಲಿತಾ ಇದ್ದೇವೆ. ದಯಮಾಡಿ ನಿನ್ನ ದರ್ಶನವನ್ನ ಕೊಡು. ತ್ವಯಿ ಗತಾಸವಹ ತ್ವಾ ವಿಚಿನ್ವತೆ, ಇಲ್ಲಿರೋರು ಎಲ್ಲರೂ ನಿನ್ನಲ್ಲಿ ಪ್ರಾಣವನ್ನೇ ಇಟ್ಕೊಂಡಿದ್ದಾರೆ. ನೀನು ಕಾಣಿಸ್ಲಿಲ್ಲ ಅಂತಂದ್ರೆ ನಿನ್ನ ವಿರಹದ ಬೇಗೆಯಲ್ಲಿ ಬೆಂದು ನಾವು ನಮ್ಮನ್ನ ಪ್ರಾಣಾಗ್ನಿಗೆ ಅರ್ಪಿಸಿಕೊಂಡು ಬಿಡ್ತೇವೆ, ಸತ್ತೇ ಹೋಗ್ಬಿಡ್ತೇವೆ. ನೀನು ನಿನ್ನ ದರ್ಶನವನ್ನು ಕೊಡು ಅಂತ ಕೇಳ್ತಾ ಇದ್ದಾರೆ. ನೀನು ಲೋಕದಲ್ಲೆಲ್ಲ ಗೋಕುಲದಲ್ಲಿ ವಾಸ ಮಾಡುವಂತಹ ಜನರಿಗೆ ಏನೇ ಕಷ್ಟ ಇರಲಿ ಆ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡ್ತಿ ಅಂತ ನಮ್ಮ ಎಲ್ಲ ಪರಿವಾರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಿ. ಅಷ್ಟೇ ಅಲ್ಲ, ಸ್ತ್ರೀಯರ ದರ್ಪವನ್ನ ಅಪಹಾರ ಮಾಡೋನಪ್ಪ ನೀನು. ಈಗ ತಮಗೆ ಇದ್ದಂತಹ ದರ್ಪವನ್ನ ಕೃಷ್ಣ ಈಗ ಹೋಗಲಾಡಿಸಿದನಲ್ಲ. ಕೃಷ್ಣ ನಮ್ಮ ಬಳಿಯಲ್ಲಿದ್ದಾನೆ ಅಂತ ನಾನು ಕೃಷ್ಣನಿಗೆ ಅತ್ಯಂತ ಪ್ರೀತಿ ಪಾತ್ರಳಾದವಳು, ನನ್ನನ್ನು ಬಿಟ್ಟರೆ ಕೃಷ್ಣನಿಗೆ ಇರ್ಲಿಕ್ಕೆ ಆಗೋದಿಲ್ಲ ಅನ್ನುವ ಭಾವನೆಯನ್ನ ಆ ಗೋಪಿಕೆಯರಿಗೆ ಹುಟ್ಟಿಸಿ ಅಷ್ಟೇ ಅಲ್ಲದೆ ನನ್ನನ್ನ ಹೊತ್ತುಕೊಂಡು ಹೋಗು ಕೃಷ್ಣ, ನನಗೆ ನಡೆದು ಕಾಲೆಲ್ಲ ನೋವಾಗ್ತಾ ಇದೆ ಅಂತ ಹೇಳಿ ಕೃಷ್ಣನನ್ನೇ ತನ್ನನ್ನು ಎತ್ತಿಕೊಂಡು ಹೋಗು ಅಂತ ಹೇಳುವ ಮಟ್ಟಿಗೆ ಸಲಿಗೆಯನ್ನ ಕೃಷ್ಣನಲ್ಲಿ ಬೆಳೆಸಿಕೊಂಡವರಿಗೆ ನಿಮ್ಮಲ್ಲಿ ನಾನು ಕೊಟ್ಟಂತಹ ಸಲಿಗೆ ಅತಿ ಆಯಿತು ಅಂತ ಕೃಷ್ಣನ ಮಹತ್ವವನ್ನು ತಾನು ತಿಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅಲ್ಲಿಂದ ಅದೃಶ್ಯನಾಗಿ ನಮ್ಮ ದರ್ಪವನ್ನೆಲ್ಲ ಕೃಷ್ಣ ನೀನು ಕಳೆದಿದ್ದಿ. ಜನ್ಮದಲ್ಲೂ ಕೂಡ ನಿನ್ನ ದಾಸಿಯರಾಗಿ ಇರಬೇಕು ಅಂತ ನಾವೆಲ್ಲ ಬಯಸ್ತಾ ಇದ್ದೇವೆ. ನಾವೆಂದಿಗೂ ಗರ್ವವನ್ನು ಪಡಲಾರೆವು. ನಿನ್ನಲ್ಲಿ ನಿರತಿಶಯವಾದಂತಹ ಪ್ರೀತಿಯನ್ನು ಮಾಡಬೇಕು ಅಂತ ಕಾಯ್ತಾ ಇದ್ದೇವೆ. ನಿನ್ನ ಮುದ್ದಾದಂತಹ ಮುಖಕಮಲವನ್ನ ನಮಗೆ ತೋರಿಸೋ ಅಂತ ಅವರೆಲ್ಲ ಪ್ರೀತಿಯಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ವ್ರಜ ಜನಾರ್ತಿಹನ್ ವೀರಯೋಷಿತಾಂ ನಿಜ ಜನಸ್ಮಯ ಧ್ವಂಸನಸ್ಮಿತ ಭಜ ಸಖೇ ಭವೇ ಕಿಂಕರಿ ಸ್ಮನೋ ಜಲರುಹಾನನಂ ಚಾರು ದರ್ಶಯನ್. ವ್ರಜ ಜನಾರ್ತಿಹನ್, ವ್ರಜದಲ್ಲಿ ಈ ಗೋಕುಲದಲ್ಲಿ ವಾಸ ಮಾಡುವಂತಹ ಯಾರಿದ್ದಾರೋ ಅವ್ರ ಎಲ್ಲರ ಆಪತ್ತುಗಳನ್ನ ಕಷ್ಟಗಳನ್ನ ಪರಿಹಾರ ಮಾಡ್ತೀವಿ. ಅನೇಕ ನಮ್ಮ ಪಾಠಗಳಲ್ಲಿ ಅಂತಂದ್ರೆ ಇದು ಬೇರೆ ತರನೇ ಇದೆ ಗುರು, ಅಂದ್ರೆ ಬೇರೆ ಬೇರೆ ಪದಗಳು ಇದಾವೆ ಗುರುಗಳೇ. ಸ್ತೋತ್ರ ಮಾಲಿಕದಲ್ಲಿ ಇರುವಂತದ್ದು ಅಥವಾ ನಮ್ಗೆ ಬಾಯ್ ಹಟ್ ನಾವ್ ಏನ್ ಮಾಡಿದ್ದೇವೆ ಅದು ಬೇರೆ ಇದೆ ಗುರುಗಳೇ. ಇಲ್ಲಿ ಪಾಠದಲ್ಲಿ ಅಂದ್ರೆ ನಮ್ಗೆ ಪುಸ್ತಕದಲ್ಲಿ ಬೇರೆ ಇದೆ ಗುರುಗಳೇ. ಹೌದು ಹೌದು ಹೌದು, ಅದರಲ್ಲಿ ಕೆಲವನ್ನಷ್ಟೇ ಇಟ್ಟಿದ್ದಾರೆ. ಆಮೇಲೆ ಇದು ಮೂಲ ಕೆಲವೊಂದಿಷ್ಟು ಪಾಠಾಂತರಗಳು ಇರಬಹುದು. ಅಲ್ಲ ಗುರುಗಳೇ, ಎರಡನೇ ಪದ್ಯ ವ್ರಜ ಜನಾರ್ತಿಹನ್ ಅದಿಲ್ಲ ಗುರುಗಳೇ. ಇಲ್ಲಿ ಶರದು ದಾಶಯ ಅದು ಬಂದಾಯ್ತು ಗುರುಗಳೇ, ಅದನ್ನ ಹೇಳಿದ್ದಾರೆ. ಅದು ಎರಡನೇ ಶ್ಲೋಕವನ್ನ ಅಲ್ಲಿ ಕೊಟ್ಟಿಲ್ಲ. ಮುಂದಿನ ಶ್ಲೋಕ ಇದ್ದೇ ಇದೆ. ಶರದು ದಾಶಯ ಎನ್ನುವಂತಹದ್ದು ಮುಂದಿನ ಶ್ಲೋಕ ಇದ್ದೇ ಇದೆ. ನಿನ್ನ ಮೃದುವಾದ ನೋಟದಿಂದಾಗಿ ನಿಜ ಜನಸ್ಮಯ ಧ್ವಂಸನಸ್ಮಿತ, ಕೇವಲ ನಿನ್ನ ನಗುವಿನ ನೋಟದಿಂದಾಗಿ ನಮ್ಮಲ್ಲಿರುವಂತಹ ಅಹಂಕಾರವನ್ನ ನಾಶ ಮಾಡಿಬಿಟ್ಟಿದ್ದಿ. ನಾವು ಈ ಜನ್ಮದಲ್ಲ ಜನ್ಮಗಳಲ್ಲೂ ಕೂಡ ನಿನ್ನ ಕಿಂಕರರಾಗಿ ಇರಬೇಕು ಅಂತ ಅಂದುಕೊಂಡಿದ್ದೇವೆ. ನಮ್ಮನ್ನ ಕಾಪಾಡು. ಜಲರುಹಾನನಂ ಚಾರು ದರ್ಶೆ, ನಿನ್ನ ಮನೋಹರವಾದಂತಹ ಸುಂದರವಾದಂತಹ ಮುಖವನ್ನ ನನಗೆ ತೋರಿಸೋ ಅಂತ ಹೇಳ್ತಾ ಇದ್ದಾರೆ. ಇದು ಆದ್ಮೇಲೆ ಹೇಗಿದೆ ನಿನ್ನ ಮುಖವನ್ನ ನಮಗೆ ತೋರಿಸು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ನಿನ್ನ ಮುಖ ಹೇಗಿದೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ.
ಶರತ್ಕಾಲ ಅಂದ್ರೆ ಮಳೆ ಎಲ್ಲ ವರ್ಷಾಕಾಲದಲ್ಲಿ ಬಂದ್ಬಿಟ್ಟಿರತ್ತೆ. ಶರದ್ ಋತುವಿನಲ್ಲಿ ಆಕಾಶವೆಲ್ಲ ಸ್ವಚ್ಛವಾಗಿರುತ್ತೆ. ರಾತ್ರಿಯ ಕಾಲದಲ್ಲಿ ಚಂದ್ರ ಚೆನ್ನಾಗಿ ಕಾಣಿಸ್ತಾನೆ, ಹಗಲಿನ ಕಾಲದಲ್ಲಿ ಸೂರ್ಯನೂ ಚೆನ್ನಾಗಿ ಪ್ರಕಾಶಿಸ್ತಾ ಇರ್ತಾನೆ. ಅಂತಹ ಸಂದರ್ಭ ಅದು. ಯಾವುದೇ ಮೋಡಗಳಿಂದಾಗಿ ಆಕಾಶ ಆವೃತವಾಗಿರೋದೇ ಇಲ್ಲ. ಅಂತಹ ಸಂದರ್ಭದಲ್ಲಿ ಕೊಳದಲ್ಲೆಲ್ಲ ಚೆನ್ನಾಗಿ ಬೆಳೆದಂತಹ ಕಮಲಗಳೇನಿದೆಯೋ ಆ ಕಮಲದ ಕಾಂತಿ ನಿನ್ನ ಮುಖದ ಕಾಂತಿಯನ್ನು ಪಕ್ಕದಲ್ಲಿ ಇಟ್ರೆ ಅದು ಸೋತು ಹೋಗಿ ಬಿಡುತ್ತೆ. ಯಾರಾದ್ರೂ ದಾಸಿಯರನ್ನು ಕೊಂಡುಕೊಳ್ಬೇಕು ಅಂತಂದ್ರೆ ಅದಕ್ಕೊಂದಿಷ್ಟು ಸಂಪತ್ತನ್ನ ಕೊಟ್ಟು ಅವರನ್ನ ಮನೆಯ ಕೆಲಸಕ್ಕೋಸ್ಕರ ಅದಕ್ಕೋಸ್ಕರ ಅಂತ ದಾದಿಯರನ್ನಾಗಿ ಇಟ್ಟುಕೊಳ್ತೇವೆ. ನಮ್ಮೆಲ್ಲರನ್ನ ಕೊಂಡುಕೊಳ್ಬೇಕು ಅಂತಂದ್ರೆ ನಿನ್ನ ದೃಷ್ಟಿ ನೋಟ ಒಂದು ಸಾಕು ಕೃಷ್ಣ. ನಿನ್ನ ದೃಷ್ಟಿಯ ಪಥದಲ್ಲಿ ನಾವೆಲ್ಲ ಇದ್ದೇವೆ. ನಿಮ್ಮ ದೃಷ್ಟಿ ನನ್ನ ಮೇಲೆ ಬೀಳತ್ತೆ ಅಂತಂದ್ರೆ ಕೃಷ್ಣ ಇದಕ್ಕಿಂತ ಅತಿರಿಕ್ತವಾದಂತಹ ಮತ್ಯಾವುದು ನನಗ್ ಬೇಕಾಗಿಲ್ಲ. ಅದೇ ನಮಗ್ ಕೊಡುವಂತಹ ದೊಡ್ಡ ಸಂಪತ್ತು, ಸಂಬಳ. ಈ ಸಂಪತ್ತು ನಮಗೆ ಸಿಕ್ತು ಅಂತಂದ್ರೆ ಈ ಜನ್ಮಕ್ಕಲ್ಲ, ಜನ್ಮಗಳಿಗೂ ಕೂಡ ನಾವೆಲ್ಲರೂ ನಿನ್ನ ದಾಸಿಯಾಗಿ ಬದುಕಿ ಬಿಡ್ತೇವೆ. ನಾವೆಲ್ಲ ನಿನ್ನ ಅಂಗಸಂಗಕ್ಕೋಸ್ಕರ ಹಾತೊರಿತಾ ಇದ್ದೇವೆ. ಅಂತಹ ಸಂದರ್ಭದಲ್ಲಿ ನಮ್ಮಿಂದ ಅದೃಶ್ಯನಾಗಿದ್ದುಕೊಂಡು ನಮಗೆ ವಂಚನೆ ಮಾಡಿದೆ ಅಂತಾದ್ರೆ ಇದು ಸರಿ ಆಗೋದಿಲ್ಲ. ನಮ್ಮೆಲ್ಲರನ್ನು ಕೂಡ ಕೊಂದ ಹಾಗೆ ಆಗತ್ತೆ. ರಕ್ಷಣೆಗೋಸ್ಕರ ಅಂತ ಕರೆದುಕೊಂಡು ಬಂದು ರಕ್ಷಣೆಯ ವಿಶ್ವಾಸವನ್ನು ಮೂಡಿಸಿ ಅವರನ್ನ ಮಧ್ಯದ ಮಾರ್ಗದಲ್ಲಿ ಬಿಟ್ಟು ಹೋದ್ರೆ ಹೇಗೋ ಹಾಗೆಯೇ ನಮ್ಮನ್ನು ಬಿಟ್ಟು ಹೋದ ಹಾಗಾಗತ್ತೆ. ಇಂತಹ ಅದ್ಭುತವಾದ ಮುಖ ನಿನ್ನ ದೃಷ್ಟಿಯಿಂದ ನಮ್ಮೆಲ್ಲರನ್ನು ಕೂಡ ಕೊಂಡುಕೊಂಡು ಬಿಟ್ಟಿದ್ದೀಯಾ. ನಿನ್ನ ದೃಷ್ಟಿಯ ನೋಟಕ್ಕೇನೆ, ನಿನ್ನ ಕಣ್ಣಿನ ನೋಟಕ್ಕೆ ನಾವೆಲ್ಲ ದಾಸಿಯರಾಗಿ ಹೋಗಿದ್ದೇವೆ. ನಿನಗೋಸ್ಕರ ಹಾತೊರಿತಾ ಇದ್ದೇವೆ ಕೃಷ್ಣ. ನಮ್ಮ ಬಯಕೆಯನ್ನ ಪೂರೈಸಬೇಕಾದಂತಹದ್ದು ನಿನ್ನ ಕರ್ತವ್ಯ. ಅದು ಅರ್ಧರಾತ್ರಿಯ ಸಂದರ್ಭದಲ್ಲಿ ನಿನಗೋಸ್ಕರ ಅಂತ ಮನೆ ಮಠಗಳನ್ನು ಬಿಟ್ಟುಕೊಂಡು ಬಂದಂತಹ ನಮ್ಮನ್ನ ಬಿಟ್ಟು ಅಂತಾದ್ರೆ ನಾವೆಲ್ಲ ಬದುಕಿದ್ದು ಸತ್ತ ಹಾಗೆ ಆಗ್ತೇವೆ, ನಮ್ಮನ್ನ ಕೊಂದ ಹಾಗಾಗತ್ತೆ. ಶರದುದಾಶಯೇ ಸಾಧು ಜಾತ ಸತ್ ಸರಸಿಜೋದರ ಶ್ರೀಮುಷಾದೃಶ. ಕಮಲದ ಕಾಂತಿಯನ್ನ ಮೀರಿಸುವಂತಹ ಕಾಂತಿ ನಿನ್ನ ಮುಖದಲ್ಲಿದೆ ಕೃಷ್ಣ. ಶರತ್ಕಾಲದಲ್ಲಿ ಚೆನ್ನಾಗಿ ಕಮಲಗಳು ಅರಳಿರತ್ತೆ. ಅಂತಹ ಕಮಲದ ಕಾಂತಿ ನಿನ್ನ ಮುಖದ ಕಾಂತಿಯ ಎದುರುಗಡೆಯಲ್ಲಿ ಸಪ್ಪೆ ಅಂತ ಅನ್ನಿಸಿಕೊಂಡು ಬಿಡತ್ತೆ. ಅಂತಹ ಕಾಂತಿ ಇದೆ. ಸುರತನಾಥತೆ ಶುಲ್ಕದಾಸಿಕ ವರದ ನಿಘ್ನತೋ ನೇಹ ಕಿಂ ವಧಃ. ಸುರತನಾಥ, ನಿನ್ನ ಜೊತೆಯಲ್ಲಿ ಕ್ರೀಡಿಸಬೇಕು, ಸುಖ ಪಡಬೇಕು, ಸಂಸಾರದ ಸುಖಗಳನ್ನ ಅನುಭವಿಸಬೇಕು ಅಂತ ಅಂದುಕೊಂಡು ನಿನ್ನ ದೃಷ್ಟಿಗೆ ದಾಸಿಯರಾಗಿ ಬಂದು ಬಿಟ್ಟಿದ್ದೇವೆ. ಶುಲ್ಕ ದಾಸಿಕ, ನಿನ್ನ ಕಣ್ಣೋಟವೇ ನಮಗೆ ಕೊಡುವಂತಹ ಸಂಬಳ, ಅದಕ್ಕೆ ದಾಸಿಯರಾಗಿ ಬಂದು ಬಿಟ್ಟಿದ್ದೇವೆ. ಬೇಕಾದ ವರಗಳನ್ನೆಲ್ಲ ಕೊಟ್ಟು ನೀನು ರಕ್ಷಣೆ ಮಾಡ್ತಾ ಇದ್ದೀಯ. ವರದ, ಭಕ್ತರಿಗೆ ಬೇಕಾದ ಎಲ್ಲ ವರಗಳನ್ನು ಕೊಟ್ಟು ಪಾಲಿಸುವಂತಹ ಕೃಷ್ಣನೇ, ನೇಹ ಕಿಂ ವಧಃ, ನೀ ನಮ್ಮನ್ನು ವಂಚಿಸಿಕೊಂಡು ಎಲ್ಲೋ ಒಂದು ಕಡೆಯಲ್ಲಿ ಇದ್ದಿ ಅಂತಾದ್ರೆ ನಮ್ಮನ್ನು ಕೊಂದ ಹಾಗಾಗೋದಿಲ್ಲೇನು? ಎಲ್ಲ ಕಡೆಯಲ್ಲಿ ಇದ್ದು ನಮಗೆ ಕಾಣದೇ ಇರುವಂತೆ ಇದ್ದು ನಮ್ಮನ್ನ ಬದುಕಿದ್ದು ಸತ್ತವರ ಹಾಗೆ ಮಾಡಬೇಡ ಕೃಷ್ಣ, ಬಾ ನಮ್ಮ ಎದುರಿನಲ್ಲಿ ತೋರು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಇವ್ರು ಹೇಳ್ತಾ ಇರೋದು ಯಾರಿಗೋಸ್ಕರ ಹೇಳ್ತಾ ಇದ್ದಾರೋ ಅವ್ರಿಗೆ ಈ ಸುದ್ದಿ ಮುಡ್ತು ಅಂತಂದ್ರೆ ಅವ್ರು ಬರಬಹುದು. ಪರಮಾತ್ಮನಿಗೆ ಎಲ್ಲೋ ಹೋಗಿದ್ದಾನಲ್ಲ, ಅವನಿಗೆ ಹೇಗೆ ಕೇಳತ್ತೆ? ಇಲ್ಲ, ಎಲ್ಲ ಕಡೆಯಲ್ಲಿದ್ದಾನೆ, ನಾವೆಲ್ಲಿದ್ದೇವೋ ಇಲ್ಲೂ ಇದ್ದಾನೆ. ಆದ್ರೆ ನಮಗೆ ದರ್ಪ ಬಂದಿದೆ, ಇವರ ದರ್ಪವನ್ನು ಇಳಿಸ್ಬೇಕು ಅಂತ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ತಾ ಇಲ್ಲ ಅಷ್ಟೇ. ಹಾಗಾಗಿ ನೀ ನಮ್ಮ ಮಾತುಗಳನ್ನ ಕೇಳಿಸಿಕೊಳ್ತಾ ಇದ್ದೀಯ ಕೃಷ್ಣ. ನಮ್ಮನ್ನ ಕೊಂದ ಹಾಗಾಗತ್ತಪ್ಪ. ನಮ್ಮ ಕಣ್ಣಿಗೆ ಬರಲಿಲ್ಲ ಅಂತಂದ್ರೆ, ನಮ್ಮ ಜೊತೆಯಲ್ಲಿ ವಿಹಾರ ಮಾಡ್ಲಿಲ್ಲ ಅಂತಾದ್ರೆ ನಿನ್ನನ್ನ ನಂಬಿಕೊಂಡು ಬಂದ ದಾಸಿಯರನ್ನ ವಂಚಿಸಿ ಕೊಂದ ಹಾಗಾಗತ್ತೆ. ನಮ್ಮನ್ನ ಕೊಲ್ಬೇಡ ಬಾ ಅಂತ ಕೇಳ್ತಾ ಇದ್ದಾರೆ.
ಏನ್ ಇದು ಮೊದಲನೇ ಸಾರ್ತಿ ಯಾರನ್ನೋ ಕಾಪಾಡ್ತಾ ಇರೋದು, ಗೊತ್ತಿಲ್ಲ ಪಾಪ ಹೇಗ್ ಕಾಪಾಡ್ಬೇಕು, ಇವರನ್ನೆಲ್ಲ ಹೇಗ್ ರಕ್ಷಣೆ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತನ? ಹಾಗಲ್ಲ. ಹುಟ್ಟಿದ ದಿನದಿಂದ ಆರಂಭಿಸಿಕೊಂಡು ಹುಟ್ಟಿದ ಕ್ಷಣದಲ್ಲಿ ಏನೇ ನಿನ್ನ ತಂದೆ ತಾಯಿಗಳ ಕೈಯ ಕೋಳವನ್ನು ಬಿಡಿಸಿದವನು ನೀನು. ಕಾಳಿಯ ಮಡುವಿನಲ್ಲಿ ವಿಷಜಲದ ಮಧ್ಯದಲ್ಲಿಯೇ ಇಳಿದು ಕಾಳಿಯನ ತಲೆಯ ಮೇಲೆ ಚೆನ್ನಾಗಿ ನರ್ತನ ಮಾಡಿ ಅವನ ತಲೆಯಲ್ಲಿದ್ದಂತಹ ವಿಷವನ್ನು ಕಕ್ಕಿಸಿದವನು ನೀನು. ತೃಣಾವರ್ತನನ್ನ ಮೇಲ್ಗಡೆಯಲ್ಲಿ ಎಳೆದುಕೊಂಡು ಹೋಗ್ಲಿಕ್ಕೆ ಬಿಟ್ಟು ಮೇಲಿಂದ ಕೆಳಗಡೆಯಲ್ಲಿ ಅಪ್ಪಳಿಸಿ ಸಾಯುವ ಹಾಗೆ ಮಾಡಿದವನು ನೀನು. ಇಂದ್ರ ಕಳಿಸಿದಂತಹ ಪ್ರಳಯ ಕಾಲದಲ್ಲಿ ಬರುವಂತಹ ಘೋರವಾದ ಸಾಂವರ್ತಕ ಮೇಘಗಳಿಂದಾಗಿ ಮಳೆ ಧಾರಾಕಾರವಾಗಿ ಸುರಿತಾ ಇರುವ ಸಂದರ್ಭದಲ್ಲಿ ಅಕ್ಷರಶಃ ಧಾರೆಯಾಗಿ ಮಳೆಯ ಜಲವು ಬೀಳ್ತಾ ಇದೆ, ಹನಿಗಳಲ್ಲ. ಆಕಾಶದಿಂದ ಮೋಡಗಳಿಂದ ನೀರು ಧಾರೆಯಾಗಿ ಬೀರ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಆ ಮಳೆ, ಬಿಸಿಲು, ಮಳೆ, ಗಾಳಿ, ಸಿಡಿಲು, ಮಿಂಚು, ಗುಡುಗು ಇದು ಎಲ್ಲದರಿಂದ ನಮ್ಮನ್ನ ರಕ್ಷಣೆ ಮಾಡಿದ್ದಿ. ವತ್ಸಾಸುರನನ್ನ ಹಿಡಿದು ಎಳೆದು ಎತ್ತಿ ಮರಕ್ಕೆ ಬಿಸಾಕಿ ಅಲ್ಲಿಂದ ತಾಳ ವೃಕ್ಷಗಳಿಂದಾಗಿ ಹಣ್ಣುಗಳೆಲ್ಲ ಬೀಳುವ ಹಾಗೆ ಮಾಡಿ ವತ್ಸಾಸುರನನ್ನ ಸಂಹಾರ ಮಾಡಿದ್ವಿ. ಈಗ ಒಂದೋ ಎರಡೋ, ಹುಟ್ಟಿದ ದಿನದಿಂದ ಈ ಕ್ಷಣದವರೆಗೂ ಕೂಡ ಪ್ರತಿ ಕ್ಷಣದಲ್ಲೂ ಪ್ರತಿ ದಿನದಲ್ಲೂ ಒಂದಲ್ಲ ಒಂದು ರೀತಿಯಾದಂತಹ ಮಹಿಮೆಗಳನ್ನು ತೋರಿಸುವಂತಹ ಕೃಷ್ಣ, ನೀ ನಮ್ಮನ್ನ ಅನೇಕ ಬಾರಿ ಕಾಪಾಡಿದ್ದೀಯಪ್ಪ. ಈಗಲೂ ನಮ್ಮನ್ನ ಕಾಪಾಡು. ವಿಷ ಜಲಾಶಯಾತ್ ವ್ಯಾಲ ರಾಕ್ಷಸಾತ್ ವರ್ಷ ಮಾರುತಾತ್ ವೈದ್ಯುತಾನಲಾತ್ ವೃಷಮಯಾದ್ ಭಯಾತ್ ವಿಶ್ವತೋ ಮುಖಾತ್ ವೃಷಭತೆ ವಯಂ ರಕ್ಷಿತಾಮುಃ. ವಿಷ ಜಲಾಶಯಾತ್, ಕಾಲಿಯ ಮಡುವಿನಲ್ಲಿ ಇದ್ದಂತಹ ವಿಷದಿಂದ ನಮ್ಮೆಲ್ಲರನ್ನ ರಕ್ಷಣೆ ಮಾಡಿದ್ದಿ. ಕ್ರೂರನಾದಂತಹ ತೃಣಾವರ್ತನಿಂದ ನಮ್ಮೆಲ್ಲರ ಕಣ್ಣು ಮುಚ್ಚಿ ಕುರುಡರಾಗಿ ಹೋಗಿದ್ದೆವು. ಆ ಸಂದರ್ಭದಲ್ಲಿ ತೃಣಾವರ್ತನನ್ನ ಸಂಹಾರ ಮಾಡಿದ್ದಿ. ವರ್ಷ ಮಾರುತಾತ್, ಇಂದ್ರ ಸುರಿಸಿದಂತಹ ಘೋರವಾದ ಮಳೆಯಿಂದಾಗಿ ನಮ್ಮೆಲ್ಲರನ್ನ ರಕ್ಷಣೆ ಮಾಡಿದ್ದಿ. ವೈದ್ಯುತಾನಲಾತ್, ಸಿಡಿಲು ಗುಡುಗುಗಳಿಂದಾಗಿ ರಕ್ಷಣೆ ಮಾಡಿದ್ದಿ. ಕಾಡಿನಲ್ಲಿ ಹುಟ್ಟಿದಂತಹ ಕಾಡ್ಗಿಚ್ಚಿನಿಂದಾಗಿ ಆ ಕಾಡ್ಗಿಚ್ಚನ್ನ ನುಂಗಿ ನಮ್ಮೆಲ್ಲರನ್ನ ರಕ್ಷಣೆ ಮಾಡಿದ್ದಿ ಕೃಷ್ಣ ನೀನು. ವೃಷಮಯಾದ್ ಭಯಾತ್, ನಮ್ಮೆಲ್ಲರ ಜೀವನಕ್ಕೆ ಕಾರಣವಾದಂತಹ ಹಸುಗಳ ರೂಪದಲ್ಲಿಯೇ ಬಂದಂತಹ ವತ್ಸಾಸುರನಿಂದಲೂ ನಮ್ಮನ್ನು ರಕ್ಷಿಸಿದ್ದಿ. ವಿಶ್ವತೋ ಮುಖಾತ್ ವೃಷಭತೆ ವಯಂ ರಕ್ಷಿತಾಮುಃ, ನೀನು ಸಮರ್ಥನಾಗಿದ್ದಿ. ಆ ಕಡೆ ಈ ಕಡೆ ಎಲ್ಲೆಲ್ಲಿಂದ ಆಪತ್ತು ಬರುತ್ತೋ, ಆಕಾಶದಿಂದ ಬರುವ ಆಪತ್ತು, ಭೂಮಿಯಲ್ಲಿ ಬರುವ ಆಪತ್ತು, ನೀರಿನಲ್ಲಿಂದ ಬಂದಂತಹ ಆಪತ್ತು, ಗಾಳಿಯ ರೂಪದಲ್ಲಿ ಬಂದಂತಹ ಆಪತ್ತುಗಳನ್ನ, ಬೆಂಕಿಯ ರೂಪದಲ್ಲಿ ಬಂದಂತಹ ಆಪತ್ತುಗಳನ್ನ, ಪಾಂಚಭೌತಿಕವಾದಂತಹ ಪಂಚಭೂತಗಳಿಂದ ಯಾವ ಯಾವ ಆಪತ್ತು ಬರುತ್ತೆ. ಆಕಾಶದಿಂದ ಮಳೆಯನ್ನು ಇಂದ್ರ ಸುರಿಸಿದ, ನೀರಿನಲ್ಲಿ ವಿಷವನ್ನು ಕಕ್ಕಿದ ಕಾಳಿಂಗ, ಭೂಮಿಯಲ್ಲಿ ಅದೆಷ್ಟೋ ರಾಕ್ಷಸರು ಬಂದು ನಮಗೆ ಆಪತ್ತನ್ನು ಕೊಡ್ಲಿಕ್ಕೆ ಅಂತ ಬಂದ್ರು. ಅದೇ ರೀತಿಯಾಗಿ ಗಾಳಿಯಲ್ಲಿ ತೃಣಾವರ್ತ ಬಂದು ನಮ್ಮೆಲ್ಲರನ್ನ ಹೆದರಿಸಿದ. ಬೆಂಕಿಯ ರೂಪದಿಂದಾಗಿ ಕಾಡ್ಗಿಚ್ಚು ಬಂದು ನಮ್ಮೆಲ್ಲರನ್ನು ಸುಟ್ಟು ಹಾಕ್ಲಿಕ್ಕೆ ಅಂತ ಪ್ರಯತ್ನಿಸಿತು. ಹೀಗೆ ಪದೇ ಪದೇ ನಮಗೆ ಎಲ್ಲ ಕಡೆಯಿಂದಾಗಿ ಆಪತ್ತುಗಳು ಬಂದಾಗ ಆ ಆಪತ್ತುಗಳಿಂದ ರಕ್ಷಣೆ ಮಾಡಿದಂತಹ ಕೃಷ್ಣ, ವಯಂ ರಕ್ಷಿತಾಮುಃ, ನಿನ್ನಿಂದ ಅನೇಕ ಬಾರಿ ರಕ್ಷಿತರಾಗಿದ್ದೇವಪ್ಪ ಕೃಷ್ಣ. ಇಂತಹ ಕೃಷ್ಣ ನೀನು ನಮ್ಮನ್ನ ಕಾಪಾಡು, ಈಗ ನಮ್ಮ ಸಮೀಪದಲ್ಲಿ ಬಾ ಗೆಳೆಯ ಅಂತ ಕೃಷ್ಣನನ್ನು ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ. ಕೃಷ್ಣ, ನೀನ್ ನಮ್ಮ ಪರಮ ಸ್ನೇಹಿತ ಅಂತ ತಿಳಿದುಕೊಂಡಿದ್ದೇವೆ ಅಂತ, ನೀನ್ ಯಾರು ಅಂತ ನಮಗ್ ಗೊತ್ತಿಲ್ಲ ಅಂತ ಅಂದುಕೊಳ್ಬೇಡ. ನಿನ್ನ ತಂದೆಯಾದಂತಹ ನಂದಗೋಪ, ನಿನ್ನ ನಾಮಕರಣದ ಸಂದರ್ಭದಲ್ಲಿ ಗರ್ಗಾಚಾರ್ಯರು ಬಂದು ಹೇಳಿದ ನಿನ್ನ ಎಲ್ಲ ಕಥೆಯನ್ನು ನಾವು ಕೇಳಿ ತಿಳಿದಿದ್ದೇವೆ. ಇಡೀ ಜಗತ್ತಿನ ರಕ್ಷಣೆಗೋಸ್ಕರವಾಗಿ ಬ್ರಹ್ಮಾದಿ ದೇವತೆಗಳಿಂದ ಪ್ರಾರ್ಥಿತನಾಗಿ
ನೀನು ಈಗ ಯದುಕುಲದಲ್ಲಿ ಅವತಾರ ಮಾಡಿದ್ದಿ. ಎಲ್ಲ ಜೀವರ ಒಳಗಡೆಯಲ್ಲಿ ಅಂತರ್ಯಾಮಿಯಾಗಿ ಇರುವಂತಹ ನೀನು ನಮ್ಮ ಎದುರಿನಲ್ಲಿ ಶರೀರವನ್ನ ಧರಿಸಿಕೊಂಡು ಬಂದು ನಮಗೆ ಕಾಣಿಸ್ತಾ ಇದ್ದಿ. ನನಗ್ ಗೊತ್ತು ನೀ ಯಶೋದೆಯ ಮಗನೂ ಅಲ್ಲ, ನಂದಗೋಪನ ಮಗನೂ ಅಲ್ಲ, ಎಲ್ಲಿಂದಲೂ ಹುಟ್ಟಿದವನಲ್ಲ ನೀನು. ನಿನ್ನನ್ನ ನೀನು ಜಗತ್ತಿಗೆ ತೋರಿಸಿಕೊಂಡಿದ್ದೀಯೇ ಹೊರತಾಗಿ ಗರ್ಭವಾಸಾದಿಗಳನ್ನ ಮಾಡಿ ನಮ್ಮಂತೆ ಹುಟ್ಟಿದ ಸಾಮಾನ್ಯ ಶಿಶು ಅಲ್ಲ ಅಂತ ನಮಗ್ ಗೊತ್ತಪ್ಪ ಕೃಷ್ಣ. ನೀನು ಸಾಕ್ಷಾತ್ ನಾರಾಯಣನೇ, ನಮಗೆ ಗೊತ್ತಿದೆ. ಆದರೂ ನಿನ್ನಲ್ಲಿ ಆತ್ಮೀಯ ಭಾವನೆ ಇರೋದ್ರಿಂದ ಗೆಳೆಯ ಅಂತ ಕರಿತಾ ಇದ್ದೇವೆ. ಕೃಷ್ಣ, ನಮ್ಮಲ್ಲಿ ನೀನು ಅನುಗ್ರಹವನ್ನು ಮಾಡು. ಸಖಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮದೃಕ್ ವಿಖನ ಸಾರ್ಚಿತೋ ವಿಶ್ವಗುಪ್ತಯೇ ಸಖ ಉದೇಯಿವಾನ್ ಸಾತ್ವತಾಂ ಕುಲೇ. ಕೃಷ್ಣ, ಗೋಪಿಕಾನಂದನೋ ಭವಾನ್, ಗೋಪಿಕೆಯಾದಂತಹ ಯಶೋದೆಯ ಮಗ ಅಂತ ಮೇಲ್ಗಡೆ ನೋಡುವಂತಹ ಎಲ್ಲ ಜನರಿಗೂ ನೀ ಗೋಪಿಯ ಮಗ ಅಂತ ತೋರ್ತಾ ಇದೆ. ಆದ್ರೆ ಅಷ್ಟೇ ಅಲ್ಲ, ಅಖಿಲ ದೇಹಿನಾಂ ಅಂತರಾತ್ಮದೃಕ್, ಪ್ರತಿಯೊಬ್ಬ ಜೀವರ ಒಳಗಡೆಯಲ್ಲಿ ನಿಂತು ಅಂತರಾತ್ಮನಾಗಿ ನಿಂತು ನೋಡುವವನು ನೀನು. ನಮ್ಮ ಒಳಗಡೆಯಲ್ಲಿ ನಿಂತು ಕೆಲಸವನ್ನ ಪ್ರೇರಣೆ ಮಾಡುವ ಶಕ್ತಿ. ವಿಖನಸ ಅರ್ಚಿತ, ಬ್ರಹ್ಮದೇವರೇ ಮೊದಲಾದಂತಹ ಎಲ್ಲ ದೇವತೆಗಳು ಬಂದು ಪ್ರಾರ್ಥನೆ ಮಾಡಿದಾಗ ವಿಶ್ವಗುಪ್ತಯೇ ಉದೈವಾನ್, ಇಡೀ ಜಗತ್ತಿನ ರಕ್ಷಣೆಗೋಸ್ಕರ ನೀನು ಹುಟ್ಟಿದ್ದೆ. ನಾವೆಲ್ಲ ಹುಟ್ಟಿರೋದು ಯಾವುದಕ್ಕೋಸ್ಕರ? ನಮ್ಮ ಕರ್ಮವನ್ನು ಕಳೆದುಕೊಳ್ಳಿಕ್ಕೋಸ್ಕರ. ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪುಣ್ಯ ಪಾಪ ಕರ್ಮಗಳು ಅಂತೇನಿವೆಯೋ ಆ ಪಾಪಗಳನ್ನ ಪುಣ್ಯಗಳನ್ನ ಭೋಗಿಸಿ ಅನುಭವಿಸಿ ತೀರಿಸಿಕೊಂಡು ಸಾಧನೆಗಳನ್ನ ಮಾಡಿಕೊಂಡು ನಿನ್ನಲ್ಲಿ ಭಕ್ತಿಯನ್ನು ಪಡಿಬೇಕು ಅಂತ ನಾವೆಲ್ಲ ಹುಟ್ಟಿದ್ದೇವೆ. ಯಾರಲ್ಲಿ ಭಕ್ತಿಯನ್ನ ಮಾಡಿ ಫಲವನ್ನ ಪಡಿಬೇಕೋ ಅಂತಹ ಕೃಷ್ಣ ನಿನಗೋಸ್ಕರವಾಗಿ ನಮಗೋಸ್ಕರವಾಗಿ ನೀನು ಅವತಾರ ಮಾಡಿದ್ದಿ. ಎಲ್ಲಿ? ಸಾತ್ವತಾಂ ಕುಲೆ, ಯದುಕುಲದಲ್ಲಿ ನೀನು ಅವತಾರ ಮಾಡಿದ್ದಿ. ಯಶೋದೆಯ ಮಗನಲ್ಲ ನೀನು. ವಿರಚಿತಾಭಯಂ ವೃಷ್ಣಿವರ್ಯತೆ ಶರಣಮೀಯುಷಾಂ ಸಂಸೃತೇರ್ಭಯಾತ್ ಕರಸರೋರುಹಂ ಕಾಂತಕಾಮದಂ ಶಿರಸಿ ದೇಹಿನಃ ಶ್ರೀಕರಗ್ರಹಂ. ಪರಮಾತ್ಮ ಲಕ್ಷ್ಮೀದೇವಿಗೆ ಇಡೀ ಜಗತ್ತಿಗೆ ಕೊಡಬಹುದಾದಂತಹ ಸಂಪತ್ತು ಬಂತು. ಯಾಕೆ? ಬೇರೆ ಯಾವ ವ್ಯಕ್ತಿಗಳಲ್ಲೂ ಕೂಡ ಅಂತಹ ಸಂಪತ್ತಿಲ್ಲ. ಕುಬೇರನ ಬಳಿಯಲ್ಲಿದ್ರೂ ಕೂಡ ಅದು ಚಿಕ್ಕ ಚಿಕ್ಕ ಕಾರ್ಪೊರೇಟ್ ಬ್ಯಾಂಕ್ಗಳಿದ್ದ ಹಾಗೆ, ಪೂರ್ಣವಾದಂತಹ ಸಂಪತ್ತು ಅವರಲ್ಲಿ ಇಲ್ಲ. ಆದ್ರೆ ಲಕ್ಷ್ಮೀದೇವಿಗೆ ಅತಿಶಯವಾದಂತಹ ಸಂಪತ್ತು ಬಂದಿದೆ. ಲಕ್ಷ್ಮೀದೇವಿಯಲ್ಲಿ ಅಂತಹ ನಿರತಿಶಯವಾದಂತಹ ಸಂಪತ್ತು ಬರಲಿಕ್ಕೆ ಕಾರಣ ಏನು? ಏನು ಅಂತಂದ್ರೆ ನೀನು ಅವಳ ಕೈಯನ್ನು ಹಿಡಿದಿದ್ದಿ. ನಿನ್ನ ಕೈಗಳಿಂದ ಲಕ್ಷ್ಮೀದೇವಿಯ ಕೈಯನ್ನು ಹಿಡಿದಿದ್ದೀಯಲ್ಲ, ನೀನು ಲಕ್ಷ್ಮೀದೇವಿಯ ಕೈಯನ್ನು ಹಿಡಿದ ಕಾರಣದಿಂದಾಗಿ ಅವಳಲ್ಲಿ ಈ ಪರಿಯಾದಂತಹ ಸಂಪತ್ತು ಬಂದಿದೆ. ಭಕ್ತರಿಗೆ ಇಷ್ಟಾರ್ಥವನ್ನು ಕೊಡುವಂತಹ ಕೈ ನಿನ್ನ ಆ ಕೈ. ಲಕ್ಷ್ಮೀದೇವಿಯಲ್ಲಿ ಇಂತಹ ಅಮೋಘವಾದ ಸಂಪತ್ತನ್ನು ಹುಟ್ಟಿಸಿದ ನಿನ್ನ ಆ ಕೈ. ಭಕ್ತರಿಗೆ ಬೇಕಾದ ಎಲ್ಲ ಅಭೀಷ್ಟಗಳನ್ನು ಕೊಡುವಂತಹದ್ದು ನಿನ್ನ ಕೈ. ಯಾರು ನಿನ್ನನ್ನು ನಂಬಿ ಆಶ್ರಯಿಸ್ತಾರೋ ಅಂತಹವರಿಗೆ ಬೇಕಾದ ಎಲ್ಲ ಅಭೀಷ್ಟಗಳನ್ನು ಕೊಡುವಂತಹ ಕೈ ನಿನ್ನ ಈ ಕೈ ಕೃಷ್ಣ. ಇಂತಹ ನಿನ್ನ ಅಭಯವನ್ನು ಕೊಡುವಂತಹ ಕರಕಮಲವೇನಿದೆಯೋ ಇದನ್ನ ನಮ್ಮ ತಲೆಯ ಮೇಲಿಡು. ನಮ್ಮನ್ನ ನಿನ್ನ ಈ ಕೈಯಿಂದ ಸ್ಪರ್ಶ ಮಾಡು. ವಿರಚಿತಾಭಯಂ ವೃಷ್ಣಿವರ್ಯತೆ. ಯಾರ್ಯಾರು ನಿನ್ನನ್ನ ಬಂದು ಪ್ರಾರ್ಥಿಸ್ತಾರೋ ಅವರಿಗೆ ಯಾವ ಭಯವೂ ಜಗತ್ತಿನಲ್ಲಿ ಆಗ್ಲಿಕ್ಕಿಲ್ವೇ ಇಲ್ಲ. ಭಯವೇ ಬರದೇ ಇರುವ ಹಾಗೆ ಎಲ್ಲ ಭಯದಿಂದಾಗಿ ಅವರನ್ನು ಮುಕ್ತರನ್ನಾಗಿ ಮಾಡ್ತೀಯ ಕೃಷ್ಣ ನೀನು.
ಶರಣಮೀಯುಷಾಂ ಸಂಸೃತೇರ್ಭಯಾತ್. ಯಾರು ನಿನ್ನನ್ನ ರಕ್ಷಕನನ್ನಾಗಿ ಮೊರೆ ಹೊಂದುತ್ತಾರೋ ಅವರಿಗೆ ಬಂದಂತಹ ಎಲ್ಲ ಆಪತ್ತುಗಳನ್ನ ದೂರ ಮಾಡಿ ಬೇಕಾದ ಅಭೀಷ್ಟಗಳನ್ನ ದಯಪಾಲಿಸ್ತೀಯ. ಅಷ್ಟಲ್ಲ, ಕರ ಸರೋರುಹಂ ಕಾಂತ ಕಾಮದಂ. ನಿನ್ನ ಕೈ ಇದೆ ಅಲ್ಲ, ಭಕ್ತರು ಏನನ್ನ ಪ್ರಾರ್ಥಿಸ್ತಾರೋ ಭಕ್ತರು ಪ್ರಾರ್ಥಿಸಿದ ಎಲ್ಲವನ್ನು ಕೊಡುವ ಸಾಮರ್ಥ್ಯ ನಿನ್ನ ಈ ಕೈಗಳಿಗೆ ಇದೆ. ಇಂತಹ ಕೈಗಳನ್ನ ನಮ್ಮ ತಲೆಯ ಮೇಲೆ ಇಡು ಕೃಷ್ಣ. ಶಿರಸಿ ಧೇಹಿನಃ ಶ್ರೀಕರಗ್ರಹಂ. ನಿನ್ನ ಈ ಕರಕಮಲವನ್ನ ನಮ್ಮ ತಲೆಯ ಮೇಲೆ ಇಡು. ಲಕ್ಷ್ಮೀದೇವಿಯ ಕೈಯನ್ನ ಹಿಡಿದಂತಹ ಕೈಗಳಿವು. ಲಕ್ಷ್ಮೀದೇವಿಯ ಸಂಪರ್ಕಕ್ಕೆ ಬಂದ ಈ ಕೈಗಳ ಸಂಬಂಧ ನಮಗಾಯ್ತು ಅಂತಂದ್ರೆ ನಾವು ಕೂಡ ಸುಖವನ್ನು ಅನುಭವಿಸ್ತೇವೆ. ಹಾಗಾಗಿ ನಿನ್ನ ಕರಕಮಲವನ್ನ ನಮ್ಮ ತಲೆ ಮೇಲಿಟ್ಟು ನಮ್ಮನ್ನ ರಕ್ಷಿಸು. ಏನ್ ಮಾಡತ್ತಿದು? ನಿನ್ನ ಕೈಯನ್ನ ತಲೆ ಮೇಲೆ ಇಟ್ರು ಅಂತಂದ್ರೆ, ಇಟ್ಟೆ ಅಂತ ಆದ್ರೆ ನಿನ್ನ ಕೈಯನ್ನ ತಲೆಯ ಮೇಲೆ ಇಟ್ಟುಕೊಳ್ಳೋದ್ರಿಂದ ನಮಗಾಗುವಂತಹ ಲಾಭ ಏನು? ಆ ಲಾಭವನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನಿನ್ನ ಈ ಪಾದಗಳು, ನಿನ್ನ ಕೈ ಯಾರ್ಯಾರು ನಮಸ್ಕಾರ ಮಾಡ್ತಾರೋ, ನಮಸ್ಕಾರ ಮಾಡುವಂತಹ ಜನರ ಪಾಪ ಕೋಟಿಗಳನ್ನ, ಪಾಪದ ಬೆಟ್ಟಗಳನ್ನ ತತ್ಕ್ಷಣದಲ್ಲಿ ಕಳೆದು ಹಾಕಿಬಿಡುತ್ತೆ. ನಿನ್ನ ಈ ಪಾದಗಳಿದೆ ಅಲ್ಲ, ಯಾವ ನಿನ್ನ ಪಾದಗಳನ್ನ ನಂಬಿಕೊಂಡು ಬ್ರಹ್ಮಾದಿ ದೇವತೆಗಳೆಲ್ಲ ಜಗತ್ತಿನಲ್ಲಿ ಸಂಚಾರ ಮಾಡ್ತಾರೋ, ಯಾವ ನಿನ್ನ ಪಾದಗಳ ಸಂಪರ್ಕ ಬೇಕು ಅಂತ ಜಗತ್ತಿನಲ್ಲಿರುವಂತಹ ದೇವಾನುದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೋ, ಅಂತಹ ದೇವಾನುದೇವತೆಗಳು ಅನುಸರಿಸುವಂತಹ ನಿನ್ನ ಪಾದಗಳನ್ನ ನಾವು ನೋಡ್ತಾ ಇದ್ದೇವೆ. ಈ ಪಾದಗಳನ್ನ ಹಾಕೊಂಡು ನೀ ಏನ್ ಮಾಡ್ತಾ ಇದ್ದೀಯಾ? ಈ ಪಾದಗಳನ್ನ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀಯಾ ಅಂತಂದ್ರೆ, ಗೋವುಗಳೇನಿದೆಯೋ ಅದನ್ನ ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದೀಯ. ನಿನ್ನ ಈ ಕಾಲನ್ನ ಕಾಳಿಂಗದ ಸರ್ಪದ ಮೇಲೆ ಇಟ್ಟಿದ್ದಿ. ನಿನ್ನ ಶತ್ರು ಆಗಿದ್ದಂತಹ, ನಮಗೆಲ್ಲರಿಗೂ ತೊಂದರೆಯನ್ನು ಕೊಡ್ತಾ ಇದ್ದಂತಹ ಆ ಕಾಲಿಯನ ತಲೆ ಮೇಲೆ ಇಟ್ಟಿದ್ದಿ. ಹಸುಗಳ ಹಿಂದೆ ನಡಿಲಿಕ್ಕೆ ಅಂತ ಹೋಗಿ ಭೂಮಿಯ ಮೇಲೆ ಆ ಪಾದಗಳನ್ನು ಇಡ್ತಿ. ಲಕ್ಷ್ಮೀದೇವಿಯ ಸೇವೆಗೋಸ್ಕರ ಅಂತ ಆ ಪಾದಗಳನ್ನು ಮೀಸಲಾಗಿ ಇಟ್ಟಿದ್ದಿ. ಕಾಲಿಯನ ಫಣಗಳನ್ನ ತುಳಿಲಿಕ್ಕೋಸ್ಕರ ಅಂತ ಆ ಪಾದಗಳನ್ನು ಇಟ್ಟಿದ್ದಿ. ನಮ್ಮ ಶರೀರದ ಮೇಲೂ ನಿನ್ನ ಪಾದದ ಧೂಳುಗಳು ಬೀಳು ಹಾಗೆ ಮಾಡಪ್ಪ. ನಿನ್ನ ಪಾದಗಳ ಧೂಳಿನ ಸ್ಪರ್ಶ ಯಾವಾಗ ಆಗತ್ತೋ ಆವಾಗ ನಮ್ಮಲ್ಲಿರುವಂತಹ ಕಾಮಗಳೆಲ್ಲವೂ, ಕಾಮ ಕ್ರೋಧ ಲೋಭನು ಮೋಹ ಎಂಬಂತಹ ದೋಷಗಳೇನಿದೆಯೋ ಆ ಎಲ್ಲ ದೋಷಗಳು ನಾಶವಾಗತ್ತೆ. ಅಂತಹ ನಿನ್ನ ಪಾದಗಳ ಸ್ಪರ್ಶ ನಮಗಾಗುವ ಹಾಗೆ ಮಾಡಪ್ಪ ಅಂತ ಕೃಷ್ಣನನ್ನ ಪ್ರಾರ್ಥಿಸ್ತಾ ಇದ್ದ. ಪ್ರಣತ ದೇಹಿನಾಂ ಪಾಪಕರ್ಷನಂ ತೃಣಚರಾನುಗಂ ಶ್ರೀನಿಕೇತನಂ ಫಣಿಫಣಾರ್ಪಿತಂ ತೇ ಪದಾಂಬುಜಂ ಕೃಣು ಕುಚೇಶು ನಃ ಕೃಂಧಿ ಹೃಚ್ಛಯಂ. ಯಾರ್ಯಾರು ಕೃಷ್ಣ ನಿನ್ನನ್ನು ನಮಸ್ಕಾರ ಮಾಡ್ತಾರೋ ಅವರಿಗೆ ಬರುವಂತಹ ಎಲ್ಲ ಪಾಪಗಳನ್ನ ತೊಳೆದು ಹಾಕ್ತೀಯ. ತೃಣಚರಾನುಗಂ, ನಿನ್ನ ಪಾದಗಳು ತೃಣಚರ, ತೃಣ ಅಂತಂದ್ರೆ ಹುಲ್ಲು, ಇವುಗಳನ್ನ ಚರ ಅಂದ್ರೆ ತಿನ್ನೋದು. ಹುಲ್ಲುಗಳನ್ನು ತಿನ್ನುವಂತಹ ಗೋವುಗಳ ಹಿಂದೆ ಹೋಗ್ಲಿಕ್ಕೋಸ್ಕರ ಅಂತ ನಿನ್ನ ಈ ಪಾದಗಳನ್ನು ಉಪಯೋಗ ಮಾಡ್ತೀಯ. ಶ್ರೀನಿಕೇತನಂ, ಲಕ್ಷ್ಮಿಗೂ ಕೂಡ ಅದು ಆಶ್ರಯ ಸ್ಥಾನವಾಗಿದೆ. ಯಾವಾಗ್ಲೂ ನಿನ್ನ ಪಾದದ ಸಮೀಪದಲ್ಲಿ ಕುಳಿತುಕೊಂಡು ನಿನ್ನ ಪಾದ ಸೇವೆಯನ್ನ ಲಕ್ಷ್ಮೀದೇವಿ ಮಾಡ್ತಾ ಇರ್ತಾಳೆ. ಅಂತಹ ಫಣಿಫಣಾರ್ಚಿತಂ ತೇ ಪದಾಂಬುಜಂ, ಕಾಲಿಯನ ತಲೆಯ ಮೇಲೆ ಇಟ್ಟಂತಹ ನಿನ್ನ ಆ ಪಾದಗಳನ್ನ ಕೃಣು ಕುಚೇಶು ನಃ ಕೃಂಧಿ ಹೃಚ್ಛಯಂ, ನಮ್ಮ ಎದೆ ಮೇಲೂ ಇಡಪ್ಪ. ಆ ಎದೆಯಲ್ಲಿ, ನಮ್ಮ ಬಗೆಯಲ್ಲಿ ಬಹಳ ಕಾಮ ಕ್ರೋಧ ಮೊದಲಾದ ದೋಷಗಳೆಲ್ಲವೂ ಸೇರಿಕೊಂಡಿದೆ. ನಿನ್ನ ಪಾದ ಸ್ಪರ್ಶ ನಮ್ಮ ಎದೆಗಾಯ್ತು ಅಂತಂದ್ರೆ ನಮ್ಮ ಹೃದಯದಲ್ಲಿ ಅಡಗಿದಂತಹ ದೋಷಗಳೆಲ್ಲವೂ ಕೂಡ ದೂರವಾಗಿ ಹೋಗತ್ತೆ. ಕೃಷ್ಣ ನಮ್ಮನ್ನ ರಕ್ಷಿಸು, ನಮ್ಮ ಕಾಮ ಕ್ರೋಧಾದಿ ದೋಷಗಳನ್ನ ಪರಿಹಾರ ಮಾಡು. ನೀನು 7-8 ವರ್ಷದ ಬಾಲಕ ಹೌದು, ಆದ್ರೆ
ನಿನ್ನ ಮಾತುಗಳಿಂದ ವಿದ್ವಾಂಸರಾದಂತಹ ಜನರನ್ನು ಮೋಡಿ ಮಾಡಿಬಿಡ್ತಾ ಇದ್ದೀಯಾ. ನಿನ್ನ ಮಾತುಗಳನ್ನ ಕೇಳಿಯೇ ಅಲ್ವಾ ಜನರೆಲ್ಲರೂ ಕೂಡ ಮೋಹಕ್ಕೊಳಗಾಗಿ, ನಮ್ಮ ಗೋಪಾಲರು ಮೋಹಕ್ಕೊಳಗಾಗಿ ಗೋವರ್ಧನ ಪರ್ವತವನ್ನ ಅರ್ಚಿಸಿ ಇಂದ್ರನಿಗೆ ಕೋಪ ಬರುವ ಹಾಗೆ ಮಾಡಿ ಇಂದ್ರನ ದರ್ಪ ಇಳಿಯುವ ಹಾಗೆ ಮಾಡಿದ್ದು. ಹಾಗಾಗಿ ಕೃಷ್ಣ, ನಿನ್ನ ಮಧುರವಾದಂತಹ ಈ ನುಡಿಗಳೇನಿದೆಯೋ ಇದರಿಂದ ವಿದ್ವಾಂಸರನ್ನೇ ನೀನು ಆಕರ್ಷಣೆ ಮಾಡಿಬಿಡ್ತೀಯ ಅಂತಂದ್ರೆ ಅಷ್ಟಾಗಿ ಶಾಸ್ತ್ರಜ್ಞಾನ ಇಲ್ಲದೆ ಇರುವಂತಹ ನಾವು ಎಷ್ಟದವರು. ನಿನ್ನ ಈ ಮಾತಿಗೆ ಮಾರು ಹೋಗಿ ನಿನ್ನ ದಾಸಿಯರಾಗಿ ಹೋಗಿಬಿಟ್ಟಿದ್ದೇವೆ. ನೀನಿಲ್ಲದೇನೆ ನಿನ್ನ ವಿರಹವನ್ನ ತಾಳಲಾರದೇನೆ ಮೂರ್ಛೆ ಹೊಂದಿ ಬಿಟ್ಟಿದ್ದೇವೆ. ನನಗೆ ನಿನ್ನ ಅಧರಾಮೃತವನ್ನ ಪಾನ ಮಾಡಿಸು. ಆ ಅಮೃತದ ಪಾನದಿಂದಾಗಿ ನಮಗೆಲ್ಲರಿಗೂ ಕೂಡ ವಾಪಾಸು ಜೀವನ ಬರುವ ಹಾಗೆ ನಮ್ಮನ್ನ ರಕ್ಷಿಸು ಅಂತ ಕೇಳಿಕೊಳ್ತಾ ಇದ್ದಾರೆ. ಮಧುರಯಾಗಿರಾ ವಲ್ಗುವಾಕ್ಯಯ ಬುಧ ಮನೋಜ್ಞಯ ಪುಷ್ಕರೇ ಕ್ಷಣ ವಿಧಿ ಕರೀರಿಮಾ ವೀರ ಮುಖ್ಯತೀರ ಇರ ಧರಸೀಧುನಾ ಪ್ಯಾಯಯಸ್ವನಃ. ಈರಧರಸೀಧುನ, ನಾವೆಲ್ಲ ನಿನ್ನ ದಾಸಿಯರಾಗಿ ಹೋಗಿಬಿಟ್ಟಿದ್ದೇವೆ. ಕಮಲದಂತಹ ಕಣ್ಣುಗಳು ನಿನದಿದೆ, ಸುಂದರವಾದ ಮಾತುಗಳಿದೆ. ಆ ಮಾತಿನ ಮೋಡಿಗೆ ನಮ್ಮನ್ನೆಲ್ಲರನ್ನು ಸಿಲುಕಿಸಿ ನಿನ್ನ ದಾಸಿಯರನ್ನಾಗಿ ಮಾಡಿಕೊಂಡು ಬಿಟ್ಟಿದ್ದೆ ಕೃಷ್ಣ. ನಮ್ಮನ್ನ ದಾಸಿಯರನ್ನಾಗಿ ಮಾಡಿಕೊಂಡಿದ್ದಕ್ಕೆ ತೊಂದರೆ ಇಲ್ಲ, ಆದರೆ ನಮಗೆ ಕೊಡಬೇಕಾದಂತಹ ಅಮೃತವನ್ನ ಉಣಿಸಿಬಿಡು ಕೃಷ್ಣ. ನನಗೆ ನಿನ್ನನ್ನ ಒಪ್ಪಿಸಿಕೋ. ಇದಾದ್ಮೇಲೆ ಒಂದು ಅದ್ಭುತವಾದಂತಹ ಶ್ಲೋಕವನ್ನ ಹೇಳ್ತಾ ಇದ್ದಾನೆ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನಾಃ. ಜಗತ್ತಿನಲ್ಲಿ ಯಾವ ಜನರಿದ್ದಾರೋ ಅವರೆಲ್ಲ ಬಹಳ ತಾಪತ್ರಯಗಳಿಂದಾಗಿ ತಪ್ತರಾಗಿ ಹೋಗಿದ್ದಾರೆ, ಬಹಳ ದುಃಖಿತರಾಗಿ ಹೋಗಿದ್ದಾರೆ. ದುಃಖಿತರಾದಂತಹ ನಮ್ಮೆಲ್ಲರ ಮನಸ್ಸಿನಲ್ಲಿರುವ ದೋಷಗಳನ್ನ ಪರಿಹಾರ ಮಾಡಿಕೊಳ್ಬೇಕು ಅಂತಂದ್ರೆ ಕೃಷ್ಣನ ನಾಮಸ್ಮರಣೆ, ಕೃಷ್ಣನ ಸ್ತೋತ್ರವನ್ನ ಮಾಡಿಬಿಟ್ಟು ಅಂತಾದ್ರೆ ಇದಕ್ಕಿಂತ ಬೇರೆ ಮತ್ಯಾವ ಉಪಾಯವೂ ಇಲ್ಲ. ನಮ್ಮಲ್ಲಿರುವ ಎಲ್ಲ ಕಲ್ಮಶಗಳನ್ನ ನಾಶ ಮಾಡುವಂತಹದ್ದು ನಿನ್ನ ಕಥೆಯೊಂದೇ. ಯಾರು ತಾಪತ್ರಯಗಳಿಂದ ಸುಟ್ಟು ಹೋಗಿದ್ದಾರೋ ಅವರ ತಾಪತ್ರಯಗಳನ್ನು ಕೂಡ ಪರಿಹಾರ ಮಾಡುವ, ಸುಟ್ಟು ಹೋದಂತಹವರನ್ನ ಬದುಕಿಸುವಂತಹ ಸಾಮರ್ಥ್ಯ ನಿನಗಿದೆ. ಇದಕ್ಕೆ ಒಂದು ಪ್ರವಚನದಲ್ಲಿ ಕೇಳಿದ ಒಂದು ಅದ್ಭುತವಾದಂತಹ ಮಾತು ತುಂಬಾ ಸೊಗಸಾಗಿದೆ. ಜಗತ್ತಿನಲ್ಲಿ ಯಾವುದನ್ನ ಕತ್ತರಿಸಿರ್ತೇವೋ ಕತ್ತರಿಸಿದ್ದು ವಾಪಸ್ ಬೆಳೆಯುತ್ತೆ. ಮರಗಳನ್ನೆಲ್ಲ ಕತ್ತರಿಸಿದರೆ ಕತ್ತರಿಸಿದ ಮರ ಮತ್ತೆ ಬೆಳೆದು ಬಿಡುತ್ತೆ. ಸುಟ್ಟ ಬೀಜಗಳು, ಸುಟ್ಟಂತಹ ಅವಯವಗಳು, ಸುಟ್ಟಂತಹ ಮರ ಇವುಗಳು ವಾಪಸ್ ಬೆಳೆಯೋದಿಲ್ಲ. ಬೆಂಕಿಯಿಂದಾಗಿ ಸುಟ್ಟುಬಿಟ್ವೆ ಅಂತಂದ್ರೆ ಆ ಅವಯವಗಳಾಗಿರಬಹುದು, ಮರದ ಭಾಗಗಳಾಗಿರಬಹುದು, ಬೆಳೆಯೋದಿಲ್ಲ. ಅದು ನಾಶವಾಯಿತು ಅಂತಾನೆ ಲೆಕ್ಕ. ಆದ್ರೆ ನಿನ್ನ ಕಥಾಮೃತವನ್ನ ಕೇಳಿಬಿಟ್ರೆ ತಪ್ತ ಜೀವನಂ, ದೇಹ ಮನಸ್ಸು ಏನೇ ಸುಟ್ಟು ಹೋಗಿದ್ರು ಕೂಡ ಆ ಜೀವನವು ಕೂಡ ಕಲ್ಮಶಾಪಹಂ, ನಮ್ಮಲ್ಲಿರುವ ಅಂತಃಕರಣದಲ್ಲಿರುವ ದೋಷಗಳೆಲ್ಲವನ್ನು ಕೂಡ ಪರಿಹಾರ ಮಾಡಿ ಅವುಗಳು ನಮಗೆ ಸಾರ್ಥಕತೆಯನ್ನು ತಂದು ಕೊಡುತ್ತೆ, ಮರಳಿ ಚಿಗುರುವ ಹಾಗೆ ಮಾಡುತ್ತೆ. ಅದಕ್ಕೆ ಒಂದು ದೃಷ್ಟಾಂತ ಅಂತಂದ್ರೆ, ನಾವು ರಾಮಾಯಣದಲ್ಲಿ ಕಪಿಗಳೆಲ್ಲ 1 ತಿಂಗಳ ಪರ್ಯಂತವಾಗಿ ಸೀತೆಯನ್ನ ಹುಡುಕ್ಲಿಕ್ಕೆ ಅಂತ ಹೋದಾಗ 1 ತಿಂಗಳು ಎಲ್ಲ ಕಡೆಯಲ್ಲಿ ಹುಡುಕ್ತಾರೆ. ಹುಡುಕಿದಾಗ ಎಲ್ಲಿ ನೋಡಿದರೂ ಕೂಡ ಸೀತೆ ಸಿಗೋದಿಲ್ಲ. ಸೀತೆ ಇನ್ನೇನ್ ಸಿಗ್ಲಿಲ್ಲ. ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ನಾಳೆ ಸುಗ್ರೀವ ಕೊಟ್ಟಂತಹ ದಿನದ
ಕೊನೆಯ ದಿನ ಅವನು 1 ತಿಂಗಳಲ್ಲಿ ಹುಡುಕೊಂಡು ಬರಬೇಕು. ಇಲ್ಲ ಅಂತಂದ್ ಹೇಳಿದ್ರೆ ನಿಮ್ಮನ್ನೆಲ್ಲರನ್ನು ಕೂಡ ಸಂಹಾರ ಮಾಡಿಬಿಡ್ತೇನೆ ಅಂತ ಸುಗ್ರೀವನ ಆಜ್ಞೆ ಆಗಿದೆ. ದಕ್ಷಿಣ ಸಮುದ್ರದ ತೀರಕ್ಕೆ ಅಂತ ಎಲ್ಲರೂ ಬಂದಿದ್ದಾರೆ. ರಾಮೇಶ್ವರ, ಕನ್ಯಾಕುಮಾರಿ ಆ ಸ್ಥಳದಲ್ಲೆಲ್ಲ ಬಂದಿದ್ದಾರೆ. ಇನ್ನೇನು ಸೀತೆ ಸಿಗ್ಲಿಲ್ಲ. ಈ ಕಡೆ ನೋಡಿದರೆ ಸಮುದ್ರ ಇದೆ, ಆ ಕಡೆಯಲ್ಲಿ ಹೋಗ್ಲಿಕ್ಕೆ ಅವಕಾಶವೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಅವರೆಲ್ಲ ಹಾಗಾದ್ರೆ ಇನ್ನೇನ್ ಮಾಡ್ಬೇಕು, ನಾಳೆ ಅಂತೂ ಸಾಯೋದಕ್ಕೆ ನಿಶ್ಚಯ. ಅಲ್ಲಿಗೆ ಹೋದ್ರೆ ಸುಗ್ರೀವನ ಕೈಯಲ್ಲಿ ಸಿಕ್ಕು ಸಾಯ್ತೇವೆ, ಅದ್ರ ಬದಲು ಇಲ್ಲೇ ಪ್ರಾಯೋಪವೇಶಕ್ಕೆ ಕೂಡೋಣ ಅಂತ ಹೇಳಿ ತಮ್ಮ ಜೀವನ ಮುಗೀತು. ಇನ್ನು ಸತ್ತೇ ಬಿಟ್ಟು, ಯಾಕೆಂದ್ರೆ ಸೀತೆ ಸಿಗ್ಲಿಲ್ಲ, ಸೀತೆಯನ್ನು ಕರೆದುಕೊಂಡು ಹೋಗ್ಲಿಲ್ಲ ಅಂತಂದ್ರೆ ನಮ್ಮ ಜೀವನವನ್ನ ಮುಗಿಸಿದ್ದಾನೆ. ಯಾರು? ಸುಗ್ರೀವ. ನಮ್ಮನ್ನು ಬದುಕಲಿಕ್ಕೆ ಬಿಡೋದಿಲ್ಲ, ಕೊಂದೇ ಹಾಕ್ತಾನ. ಮಹಾಕ್ರೂರಿ ಈ ವಿಷಯದಲ್ಲಿ. ತಾನು ಆಜ್ಞೆ ಮಾಡಿದ್ದನ್ನು ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ಅವರನ್ನು ಬಿಡೋದಿಲ್ಲ. ಅದಕ್ಕೆ ಸುಗ್ರೀವಾಜ್ಞೆ ಅಂತ ಕರೀತಾರೆ. ಅಂತಹ ಸಂದರ್ಭದಲ್ಲಿ ನಾವಿನ್ನೇನ್ ಅಲ್ಲಿ ಹೋದ್ರೂ ಸಾಯೋದೇ ಇದೆ. ಹಾಗಾಗಿ ಇಲ್ಲಿಯೇ ಇದ್ದು ಇರೋ ಅಷ್ಟು ಕಾಲ ಸಾಯೋವರೆಗೂ ಉಪವಾಸದಲ್ಲಿದ್ದು ರಾಮನ ಕಥೆಯನ್ನು ಹೇಳ್ಕೊಂಡು ನಮ್ಮ ಪ್ರಾಣವನ್ನು ಬಿಟ್ರಾಯ್ತು ಅಂತ ಅಂದುಕೊಂಡು ಕಪಿಗಳೆಲ್ಲ ಆ ಸಮುದ್ರದ ತೀರದಲ್ಲಿಯೇ ಕೂತಿದ್ದಾರೆ. ರಾಮನ ಕಥೆಯನ್ನು ಹೇಳ್ತಾ ಇದ್ದಾರೆ. ಪಕ್ಕದಲ್ಲಿ ಒಂದು ಹದ್ದು ಕೂತಿತ್ತು. ಇವರೆಲ್ಲ ಉಪವಾಸದಿಂದ ಬಿದ್ದು ಸತ್ರೆ ನನಗೆ ಬೇಕಾದಷ್ಟು ಊಟ ಸಿಗತ್ತೆ, ಆರಾಮಾಗಿ ತಿಂಗಳುಗಟ್ಲೆ ಏನು ನನ್ನ ಊಟಕ್ಕೆ ತೊಂದರೆ ಇಲ್ಲ ಅಂತಂದುಕೊಂಡು ಅಲ್ಲಿಯೇ ಪಕ್ಕದಲ್ಲಿ ಒಂದು ಪಕ್ಷಿ ಕೂತಿತ್ತು, ಸಂಪಾತಿ ಅಂತ. ಅದರ ರೆಕ್ಕೆ ಎಲ್ಲ ಸುಟ್ಟೋಗಿತ್ತು. ಯಾಕೆ ಅಂತಂದ್ರೆ ಸಂಪಾತಿ ಮತ್ತು ಜಟಾಯು ಅಂತ ಅಣ್ಣ ತಮ್ಮಂದಿರು. ನಮ್ಮ ವೇಗ ಯಾರ್ದು ವೇಗ ಇದೆ ಅಂತ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಎರಡು ಆಕಾಶಕ್ಕೆ ನೆಗೆದುವು. ಸೂರ್ಯನ ಸಮೀಪಕ್ಕೆ ಹೋಗ್ತಾ ಇದ್ದ ಹಾಗೆ ತಮ್ಮನಾದಂತಹ ಜಟಾಯುವಿನ ರೆಕ್ಕೆ ಎಲ್ಲ ಸುಡ್ಲಿಕ್ಕೆ ಪ್ರಾರಂಭವಾಯಿತು. ಆವಾಗ ಅಣ್ಣನಾದಂತಹ ಸಂಪಾತಿ ತನ್ನ ತಮ್ಮನ ಪ್ರಾಣವನ್ನ ರಕ್ಷಣೆ ಮಾಡಬೇಕು ಅನ್ನುವ ಉದ್ದೇಶದಿಂದ ಅವನ ಮೇಲೆ ತನ್ನ ರೆಕ್ಕೆಗಳನ್ನ ಈ ಛತ್ರಿಯ ಹಾಗೆ ಮಾಡಿ ಅವನನ್ನ ಕೆಳಗಡೆ ಪ್ರದೇಶಕ್ಕೆ ತಂದು ಅವನನ್ನು ಬಿಡ್ತು. ಅದು ಬದುಕಿಕೊಂಡ್ತು, ರೆಕ್ಕೆಗಳು ಉಳಿತು. ಆದ್ರೆ ಸೂರ್ಯನ ತಾಪಕ್ಕೆ ಸಿಕ್ಕಂತಹ ಸಂಪಾತಿಯ ರೆಕ್ಕೆಗಳೆಲ್ಲ ಸುಟ್ಟು ಹೋಯ್ತು. ಸುಟ್ಟು ಹೋದ್ರಿಂದ ಅದೇ ಸಮುದ್ರದ ತೀರದಲ್ಲಿ ಬಂದು ವಾಸ ಮಾಡ್ತಾ ಇತ್ತು. 100,000 ಸಾವಿರಾರು ವರ್ಷಗಳಾಗಿತ್ತು. ಎಲ್ಲಾದ್ರೂ ಅಲ್ಲೇ ಸತ್ತಂತಹ ಪ್ರಾಣಿಗಳು ಸಿಕ್ಕರೆ ಅದನ್ನು ತಿಂದುಕೊಂಡು ಬದುಕಿತ್ತು. ಇಲ್ಲಿ ಕಥೆಯನ್ನು ಹೇಳ್ತಾ 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 ಇದ್ದಾಗ ಜಟಾಯುವು ಕೂಡ ಸೀತೆಯನ್ನ ಅಪಹಾರ ಮಾಡಿಕೊಂಡು ಹೋಗುವ ಸಂದರ್ಭದಲ್ಲಿ ರಾವಣನ ಜೊತೆಯಲ್ಲಿ ಯುದ್ಧ ಮಾಡಿ ತನ್ನ ಪ್ರಾಣವನ್ನೇ ಅರ್ಪಿಸಿತು ಅಂತ ಕಥೆಯನ್ನು ಕೇಳಿದಾಗ ಧಾರಾಕಾರವಾಗಿ ಸಂಪಾತಿಯ ಕಣ್ಣಿನಲ್ಲಿ ನೀರು ಬಂತು. ಅಯ್ಯೋ, ನನ್ನ ತಮ್ಮ ರಾಮನ ಸೇವೆಗೋಸ್ಕರ ದಶರಥನ ವಂಶದಲ್ಲಿ ಬಂದಂತಹ ಈ ಅಯೋಧ್ಯ ಕುಲದಲ್ಲಿ ಬಂದಂತಹ ರಾಮನ ಸೇವೆಗೋಸ್ಕರವಾಗಿ ತನ್ನ ಪ್ರಾಣವನ್ನ ಪಣಕ್ಕಿಟ್ಟಿದೆ ಅಂತ ತಿಳಿದಾಗ ಬಹಳ ದುಃಖವಾಯ್ತು. ರಾವಣನ ಮೇಲೆ ಕೋಪವೂ ಬಂತು. ಈ ರಾಮನ ಕಥೆಯನ್ನು ಕೇಳ್ತಾ ಇದ್ದಾಗ ಸುಟ್ಟು ಹೋದಂತಹ ಆ ಸಂಪಾತಿಯ ರೆಕ್ಕೆಗಳೆಲ್ಲ ಬಲುತು ಕಪಿಗಳ ಬಳಿಯಲ್ಲಿ ಬಂತು. ನಿಮ್ಮಿಂದ ಬಹಳ ಉಪಕೃತನಾಗಿದ್ದೇನೆ. ರಾಮನ ಕಥೆಯನ್ನ ಕೇಳಿ ಸುಟ್ಟು ಹೋದಂತಹ ನನ್ನ ರೆಕ್ಕೆಗಳೆಲ್ಲ ವಾಪಸ್ಸು ಬಂದಿದೆ. ನಿಮಗೆ ನಾನು ತೀಕ್ಷ್ಣವಾದ ದೃಷ್ಟಿಯುಳ್ಳ ನನ್ನ ಕಣ್ಣುಗಳಿಂದಾಗಿ ನಿಮಗೆ ಸಹಾಯ ಮಾಡುತ್ತೇನೆ ಅಂತ ಎತ್ತರಕ್ಕೆ ಹಾರಿ ಸೀತೆ ಎಲ್ಲಿದ್ದಾಳೆ ಅಂತ 100 ಯೋಜನ ದೂರದಲ್ಲಿರುವ ಅಶೋಕ ವೃಕ್ಷದ ಬುಡದಲ್ಲಿರುವಂತಹ ಸೀತೆಯನ್ನು ತೋರಿಸಿ, ಇಲ್ಲಿ ನಿಮ್ಮ ಸೀತೆ ಇದ್ದಾಳೆ, ಹುಡುಕ್ತಾ ಇರುವಂತಹ ಸೀತೆ ಇದ್ದಾಳೆ ಅಂತ ಹೇಳಿ ಅವರಿಗೆ ಸೀತೆಯ ದರ್ಶನವನ್ನ ಮಾಡಿಸ್ತು. ಸೀತೆ ಎಲ್ಲಿದ್ದಾಳೆ ಅಂತ ಆ ಸಂದೇಶವನ್ನು ಹೇಳ್ತು. ಅದರ ನಂತರದಲ್ಲಿ ಹನುಮಂತ ಆ ಲಂಕಾಪಟ್ಟಣಕ್ಕೆ ಹೋಗ್ತಾನೆ. ಅಲ್ಲಿ ಇಡೀ ರಾಕ್ಷಸರ ಕುಲವನ್ನು ನಾಶ ಮಾಡಿ ಸೀತೆಯಿಂದಾಗಿ ಸಂದೇಶವನ್ನು ಪಡೆದು ರಾಮನಿಗೆ ಬಂದು ತಿಳಿಸ್ತಾನೆ. ಹೀಗೆ ಸತ್ವು ಅಂತ ಅಂದುಕೊಂಡಂತಹ ಕಪಿಗಳೆಲ್ಲರೂ ಕೂಡ ರಾಮನ ಕಥೆಯನ್ನೇ ಹೇಳಿದ್ರಿಂದಾಗಿ ವಾಪಸ್ಸು ಬದುಕಿದರು. ಸುಟ್ಟು ಹೋದಂತಹ ಸಂಪಾತಿಯ ರೆಕ್ಕೆಗಳೆಲ್ಲ ವಾಪಸ್ಸು ಬಲಿತು ಬಂದರು. ಹೀಗೆ ಪರಮಾತ್ಮನ ಕಥೆ ನಮ್ಮ ಜೀವನ ತಪ್ತವಾಗಿ ಹೋಗಿದೆ, ಇನ್ನು ಡೆಡ್ ಎಂಡಿಗೆ ಬಂದಿದ್ದೇವೆ, ಮುಂದೇನೂ ಇಲ್ಲ ಅಂತ ಅಂದುಕೊಂಡವರಿಗೂ ಕೂಡ ಸಮುದ್ರದ ತೀರಕ್ಕೆ ಬಂದು ನಿಂತು ಮುಂದೆ ರಸ್ತೆಯೇ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಡೆಡ್ ಎಂಡಿಗೆ ಬಂದು ನಿಂತಾಗ ಜೀವನದಲ್ಲಿ ಪಕ್ಷಿಗಳಿಗೆ ದೊಡ್ಡದಾದ ಆಸರೆ ರೆಕ್ಕೆಗಳು, ಆ ರೆಕ್ಕೆಗಳೇ ಇಲ್ಲ ಅಂತ ತನ್ನ ಜೀವನದ ಡೆಡ್ ಎಂಡ್ ಅಲ್ಲಿ ಬಂದು ನಿಂತಹ ಆ ಪಕ್ಷಿಗಳಿಗೂ ರೆಕ್ಕೆಯನ್ನು ಕೊಡ್ತು. ಇವರಿಗೆ ಸಮುದ್ರದಲ್ಲಿ ದಾರಿಯನ್ನು ತೋರಿಸಿಕೊಡ್ತು ಆ ರಾಮನ ಕಥೆ ಅಂತಾದಾಗ ಪರಮಾತ್ಮನ ಕಥೆ
ತಪ್ತವಾದಂತಹ ನಮ್ಮ ಜೀವನಕ್ಕೆ ಆಸರೆಯಾಗತ್ತೆ. ಇಂತಹ ಕಥೆ ಪರಮಾತ್ಮ ನಿನ್ನದು. ನಿನ್ನ ಸ್ತೋತ್ರಗಳನ್ನ ಮಾಡ್ತಾ ಇದ್ದೇವೆ. ನಮ್ಮ ಮನಸ್ಸಿನಲ್ಲಿರುವ ಕಲ್ಮಶಗಳನ್ನ ಪರಿಹಾರ ಮಾಡಿ ಶ್ರವಣಕ್ಕೆ ಮಂಗಲಕರವಾದಂತಹ ನಿನ್ನ ಕಥೆಗಳಿಂದಾಗಿ ನಮ್ಮನ್ನೆಲ್ಲರನ್ನು ಉದ್ಧಾರ ಮಾಡುವಂತ ಆ ಗೋಪಿಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ಶ್ಲೋಕಗಳಿಂದಾಗಿ ಪರಮಾತ್ಮನ ಪ್ರಾರ್ಥನೆಯನ್ನ ಇಲ್ಲಿ ಮಾಡುವವರಿದ್ದಾರೆ. ಅದನ್ನು ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ಮಾಸದ ಪರಮ ಪವಿತ್ರವಾದ ಈ ಏಕಾದಶಿ ದಿವಸದಲ್ಲಿ ಮಾಡಿದಂತಹ ಈ ಪರಮಾತ್ಮನ ಸ್ತೋತ್ರಗಳ ಗುಣಗಳ ಚಿಂತನೆ ಇವೆಲ್ಲವೂ ಕೂಡ ನಮ್ಮ ಮನಸ್ಸಿನಲ್ಲಿರುವ ಕಲ್ಮಶಗಳನ್ನು ಅಪಹಾರ ಮಾಡ್ಲಿ, ಭಗವದ್ ಭಕ್ತಿಯನ್ನ ಜಾಗೃತಗೊಳಿಸ್ಲಿ ಅಂತ ಪರಮಾತ್ಮನಿಗೆ ಕೇಳಿಕೊಳ್ಳೋಣ. ಇದರಿಂದ ಬಂದ ಪುಣ್ಯ ಫಲವನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯನ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳು.